ಪ್ರೀತಿಯ ಪಯಣ ಭಾಗ 14 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೆ ನೋಡಿ. ಮುಂಜಾನೆಯ ಮೊದಲ ಮೃದುವಾದ ಬಿಸಿಲು ಕೋಣೆಯ ಬಿಳಿ ಪರದೆಗಳಿಂದ ಜಾರಿಕೊಂಡು ಒಳಗಡೆ ಬರುತ್ತಿತ್ತು. ಇಡೀ ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನವಿತ್ತು. ಆ ಮೌನದಲ್ಲಿ ಅಪಾರವಾದ ನೆಮ್ಮದಿಯೂ ಇತ್ತು ಮತ್ತು ಹೇಳಲಾಗದ ಸುಂದರ ಭಾವನೆಗಳು ತುಂಬಿದ್ದವು. ವಿಕ್ರಮ್ ನಿದ್ದೆ ನಿಧಾನವಾಗಿ ತಿಳಿಯಾಯಿತು. ಕೆಲವು ಸೆಕೆಂಡ್ಗಳ ಕಾಲ ತಾನು ಎಲ್ಲಿದ್ದೇನೆ ಎಂದು ಅವನಿಗೆ ಅರ್ಥವಾಗಲೇ ಇಲ್ಲ. ಆದರೆ ತಕ್ಷಣವೇ ತನ್ನ ಎದೆಯ ಮೇಲೆ ಸಣ್ಣದೊಂದು ಭಾರ ಅರಿವಾಗುತ್ತಿದ್ದಂತೆ ಅವನ ಉಸಿರಾಟ ತಾನಾಗಿಯೇ ಸ್ತಬ್ಧವಾಗಿತ್ತು. ಅವನ ದೃಷ್ಟಿ ಕೆಳಗೆ ಮಾಡಿದ. ಅವನ ಕಣ್ಣುಗಳು ಕಳೆದ ಹಲವು ವರ್ಷಗಳಿಂದ ಎಲ್ಲೋ ಕಳೆದು ಹೋಗಿದ್ದ ಅಪೂರ್ವವಾದ ಹೊಳಪು ಮತ್ತೆ ಮೂಡಿ ಬಂದಿತ್ತು. ಸಿಂಧು ಅವನ ತೋಳುಗಳ ಬಂಧನದಲ್ಲಿದ್ದಳು. ಅವಳ ಮುಖ ವಿಕ್ರಮ್ನ ಎದೆಗೆ ಅತ್ಯಂತ ಹತ್ತಿರವಾಗಿತ್ತು. ಅವಳ ಒಂದು ಕೈ ಅತ್ಯಂತ ಮೃದುವಾಗಿ ಅವನ ಶರ್ಟನ್ನು ಹಿಡಿದುಕೊಂಡಿತ್ತು ಮತ್ತು ಅವಳ ರೇಷ್ಮೆಯಂತಹ ಕೂದಲುಗಳು ಕೆನ್ನೆಯ ಮೇಲೆ ಬಿದ್ದು ಅರ್ಧ ಮುಖವನ್ನು ಮುಚ್ಚಿದ್ದವು. ರಾತ್ರಿ ನಿದ್ದೆಯ ಮಂಪರಿನಲ್ಲಿ ಅವರಿಬ್ಬರ ನಡುವಿನ ಅಂತರ ಯಾವಾಗ ಕರಗಿ ಹೋಯಿತೋ ಬಹುಶಃ ಇಬ್ಬರಿಗೂ ತಿಳಿಯದೇ ಇರಲಿಲ್ಲ. ವಿಕ್ರಮ್ ಕೆಲವು ಕ್ಷಣ ಯಾವುದೇ ಚಲನೆ ಇಲ್ಲದೆ ಹಾಗೆಯೇ ಮಲಗಿದ್ದನು. ಅವನು ಕಣ್ಣುಗಳನ್ನು ಮುಚ್ಚಿಕೊಂಡನು. ಆ ದಿವ್ಯ ಕ್ಷಣವನ್ನು ತನ್ನೊಳಗೆ ಪೂರ್ತಿಯಾಗಿ ಅನುಭವಿಸಲು ಆತ ಬಯಸುತ್ತಿದ್ದನು. ಕಣ್ಣು ಬಿಟ್ಟರೆ ಎಲ್ಲಿ ಈ ಸುಂದರ ಕನಸು ಕರಗಿ ಹೋಗುತ್ತದೆಯೋ ಎಂಬ ಸಣ್ಣದೊಂದು ಭೀತಿ ಅವನಲ್ಲಿತ್ತು. ಎಷ್ಟು ವರ್ಷಗಳು, ಎಷ್ಟು ರಾತ್ರಿಗಳು, ಎಷ್ಟು ಬಾರಿ ಆತ ಯೋಚಿಸಿದ್ದ, ಒಂದು ವೇಳೆ ಸಿಂಧು ತನ್ನ ಬದುಕಿಗೆ ಮರಳಿ ಬಂದರೆ ಹೇಗಿರುತ್ತದೆ ಎಂದು. ಆದರೆ ತನ್ನ ಬದುಕಿನ ಮೊದಲ ಮುಂಜಾನೆ ಇಷ್ಟೊಂದು ಸುಂದರವಾಗಿ ಯಾರೋ ಒಬ್ಬರು ತನ್ನ ತೋಳುಗಳಲ್ಲಿ ಇಷ್ಟು ನೆಮ್ಮದಿಯಿಂದ ಮಲಗುವಂತೆ ಇರುತ್ತದೆ ಎಂದು ಆತ ಎಂದೂ ಯೋಚಿಸಿರಲಿಲ್ಲ. ಅವನ ತುಟಿಗಳ ಮೇಲೆ ಸಣ್ಣದೊಂದು ಮುಗುಳ್ನಗೆ ಮೂಡಿತು. ಅವನು ಅತ್ಯಂತ ನಿಧಾನವಾಗಿ ತನ್ನ ಕೈಗಳನ್ನೆತ್ತಿ ಸಿಂಧು ತಲೆಯ ಮೇಲಿಟ್ಟನು. ಯಾವುದೋ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಮುಟ್ಟುವಂತೆ ಆತ ಅವಳನ್ನು ಸವರುತ್ತಿದ್ದನು. ಅವಳ ನಿದ್ದೆಯನ್ನು ಕೆಡಿಸಲು ಅವನು ಬಯಸುತ್ತಿರಲಿಲ್ಲ. ಆದರೆ ಯಾವುದೇ ಭಯವಿಲ್ಲದೆ, ಯಾವುದೇ ದೂರುವಿಲ್ಲದೆ ಮತ್ತು ಯಾವುದೇ ಹುಡುಕಾಟವಿಲ್ಲದೆ ಮೊದಲ ಬಾರಿಗೆ ಅವಳನ್ನು ಕಣ್ತುಂಬಿಕೊಳ್ಳಲು ಬಯಸಿದ್ದನು. ಹೀಗೆಯೇ ಅರ್ಧ ಗಂಟೆ ಕಳೆದು ಹೋಗಿತ್ತು. ವಿಕ್ರಮ್ ಒಮ್ಮೆ ಅವಳ ಮುಖವನ್ನು ನೋಡುತ್ತಿದ್ದನು, ಮತ್ತೊಮ್ಮೆ ಅವಳ ಮೃದುವಾದ ಉಸಿರಾಟವನ್ನು ಅನುಭವಿಸುತ್ತಾ ತನ್ನಲ್ಲೇ ತಾನು ನಗುತ್ತಿದ್ದನು. ಅಷ್ಟರಲ್ಲಿ ಅವನ ಸಣ್ಣ ಚಲನೆಯಿಂದ ಸಿಂಧುಳ ನಿದ್ದೆ ಕರಗಲಾರಂಭಿಸಿತು. ಅವಳ ಕಣ್ರೆಪ್ಪೆಗಳು ನಿಧಾನವಾಗಿ ತೆರೆದವು. ಕೆಲವು ಸೆಕೆಂಡ್ಗಳ ಕಾಲ ಅವಳಿಗೂ ಏನೂ ತಿಳಿಯಲಿಲ್ಲ. ಆದರೆ ತಾನು ವಿಕ್ರಮ್ನ ತೋಳಿನ ನಡುವೆ ಇರುವುದರಿಂದ ಅರಿವಾಗುತ್ತಿದ್ದಂತೆ ಅವಳ ಇಡೀ ದೇಹ ಒಂದೇ ಕ್ಷಣಕ್ಕೆ ಸ್ತಬ್ಧವಾಗಿತ್ತು. ಅವಳ ಉಸಿರಾಟದ ವೇಗ ಹೆಚ್ಚಾಗಿತ್ತು. ಅವಳು ಕಣ್ಣೆತ್ತಿ ನೋಡಿದಾಗ ವಿಕ್ರಮ್ ಕೇವಲ ಅವಳನ್ನೇ ದಿಟ್ಟಿಸುತ್ತಿರುವುದು ಕಂಡುಬಂತು. ಸಿಂಧು ತಕ್ಷಣವೇ ಸ್ವಲ್ಪ ಹಿಂದೆ ಸರಿಯಲು ಪ್ರಯತ್ನಿಸಿದಳು. ಅಯ್ಯೋ ಕ್ಷಮಿಸಿ. ಅವಳ ಧ್ವನಿ ಅತ್ಯಂತ ಕ್ಷೀಣವಾಗಿತ್ತು. ಅವಳು ತನಗೆ ಹೇಳಿಕೊಳ್ಳುತ್ತಿರುವಂತೆ ಭಾಸವಾಯಿತು. ನಿದ್ದೆ ಮಂಪರಿನಲ್ಲಿ ನಾನು ನಿಮ್ಮ ಹತ್ತಿರ ಬಂದುಬಿಟ್ಟೆ ಅನಿಸುತ್ತದೆ. ನನಗೆ ನಿಜವಾಗಿಯೂ ತಿಳಿಯಲಿಲ್ಲ. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವಳನ್ನೇ ನೋಡುತ್ತಿದ್ದನು. ನಂತರ ಅವನ ಮುಖದಲ್ಲಿ ಅತ್ಯಂತ ಸುಂದರವಾದ ಮೃದು ನಗು ಮೂಡಿತ್ತು. ಅವನು ಸಿಂಧುಳ ಕೈಯನ್ನು ಹಿಡಿದು ಮತ್ತೊಮ್ಮೆ ತನ್ನ ಕಡೆಗೆ ಎಳೆದುಕೊಂಡನು. ಸಿಂಧು ಒಮ್ಮೆಲೆ ದಂಗಾದಳು. ವಿಕ್ರಮ್ ಅವಳನ್ನು ಮತ್ತೆ ತನ್ನ ತೋಳುಗಳ ಬಂಧನಕ್ಕೆ ತೆಗೆದುಕೊಳ್ಳುತ್ತಾ ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದನು, ಇಂಥ ಮುದ್ದಾದ ತಪ್ಪುಗಳಿಗೆ ಎಂದಿಗೂ ಕ್ಷಮಿಸಿ ಎಂದು ಹೇಳಬೇಡ ಸಿಂಧು. ಇದು ತಪ್ಪಲ್ಲ. ಅವನ ಕಣ್ಣಲ್ಲಿ ಸಣ್ಣದೊಂದು ತೇವ ಮೂಡಿತ್ತು. ಈ ಒಂದು ಕ್ಷಣಕ್ಕಾಗಿ ನಾನು ಹಲವಾರು ವರ್ಷಗಳಿಂದ ಕಾಯುತ್ತಿದ್ದೇನೆ ಮತ್ತು ನೀನು ಇಂತಹ ಮುದ್ದಾದ ತಪ್ಪುಗಳನ್ನು ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿದಿನವೂ ಮಾಡಬೇಕು ಎಂದು ನಾನು ಬಯಸುತ್ತೇನೆ. ಇಷ್ಟು ಹೇಳಿ ಅತ್ಯಂತ ಮೃದುವಾಗಿ ಅವಳ ಹಣೆಯ ಮೇಲೆ ಚುಂಬಿಸಿದನು. ಸಿಂಧುಳ ಉಸಿರಾಟ ಇನ್ನೂ ಹೆಚ್ಚು ಗೊಂದಲಕ್ಕೊಳಗಾಯಿತು. ಅವಳು ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು. ಆದರೆ ಈ ಬಾರಿ ಅವಳು ಅವನಿಂದ ದೂರ ಸರಿಯಲು ಪ್ರಯತ್ನಿಸಲಿಲ್ಲ. ಕೆಲವು ಸೆಕೆಂಡ್ಗಳ ನಂತರ ಅವಳೇ ಸ್ವಂತ ನಿಧಾನವಾಗಿ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟುಕೊಂಡಳು. ವಿಕ್ರಮ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವನೊಳಗಿದ್ದ ಇಷ್ಟು ವರ್ಷಗಳ ಶೂನ್ಯತೆಯು ಇವತ್ತಿಗೆ ಪೂರ್ಣವಾಗಿತ್ತು. ತುಂಬಿ ಹೋಗಿಂತೆ ಅವನಿಗೆ ಅನಿಸುತ್ತಿತ್ತು. ಅವನು ಅವಳನ್ನು ಇನ್ನೂ ಸ್ವಲ್ಪ ಬಿಗಿಯಾಗಿ ಅಪ್ಪಿಕೊಂಡನು. ಆದರೆ ಆ ಅಪ್ಪುಗೆಯಲ್ಲಿ ಯಾವುದೇ ಆತುರವಿರಲಿಲ್ಲ. ಕೇವಲ ಒಬ್ಬ ತಾಯಿಯ ಮಮತೆಯಂತಹ ಆಪ್ತತೆ ಇತ್ತು. ಇಬ್ಬರು ಕೆಲವು ಸಮಯ ಯಾವುದೇ ಮಾತಿಲ್ಲದೆ ಪರಸ್ಪರ ಆಪ್ತತೆಯನ್ನು ಅನುಭವಿಸುತ್ತಾ ಹಾಗೆ ಮಲಗಿದ್ದರು. ಯಾರೂ ಏನೂ ಮಾತನಾಡಲೇ ಇಲ್ಲ. ನಂತರ ವಿಕ್ರಮ್ ನಿಧಾನವಾಗಿ ಅವಳ ಮುಖದತ್ತ ತಿರುಗಿ ಅವಳನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಮತ್ತೊಮ್ಮೆ ಅವಳ ಹಣೆಯನ್ನು ಚುಂಬಿಸಿದನು. ಸಿಂಧುಳ ಕಣ್ಣುಗಳು ನಾಚಿಕೆ ಹಾಗೂ ಮುಜುಗರದಿಂದ ತಾನಾಗಿಯೇ ಮುಚ್ಚಿಕೊಂಡವು. ಅವಳು ವಿಕ್ರಮ್ನ ಕಣ್ಣುಗಳನ್ನು ನೋಡಲು ಬಯಸುತ್ತಿದ್ದರೂ ಅವಳಿಗೆ ಮುಖ
ಎತ್ತಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಹೃದಯ ಬಡಿತ ಎಷ್ಟು ವೇಗವಾಗಿತ್ತೆಂದರೆ ಅದು ಎದೆಯಿಂದ ಹೊರಗೆ ಬಂದು ಬಿಡುತ್ತದೇನೋ ಎನ್ನುವಂತಿತ್ತು. ಇಡೀ ದೇಹದಲ್ಲಿ ಸಣ್ಣದೊಂದು ರೋಮಾಂಚನ ಉಂಟಾಗುತ್ತಿತ್ತು. ಅವಳು ತನ್ನ ಮುಖವನ್ನು ತನ್ನ ಹಸ್ತಗಳಿಂದ ಮುಚ್ಚಿಕೊಳ್ಳಲು ಬಯಸಿದ್ದಳು. ಆದರೆ ಆಗ ಅವಳು ಕೈಗಳು ಆಗಲೇ ವಿಕ್ರಮ್ನ ಕೈಗಳಲ್ಲಿ ಬಂದಿಯಾಗಿದ್ದವು. ವಿಕ್ರಮ್ಗೆ ಅವಳ ಹೃದಯ ತೀವ್ರತೆ ಬಡಿತ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವಳೊಳಗಿನ ಆ ತಲ್ಲಣ ಅವನು ಪೂರ್ತಿಯಾಗಿ ಅನುಭವಿಸುತ್ತಿದ್ದನು ಮತ್ತು ಅವನ ಹೃದಯದ ಸ್ಥಿತಿಯು ಸಿಂಧೂಳ ಹೃದಯಕ್ಕಿಂತ ವಿಭಿನ್ನವಾಗಿರಲಿಲ್ಲ. ಆದರೆ ಯಾರಾದರೂ ಒಬ್ಬರು ಪ್ರೀತಿಯ ಮೊದಲ ಹೆಜ್ಜೆ ಇಡಲೇಬೇಕಿತ್ತಲ್ಲವೇ? ವಿಕ್ರಮ್ಗೆ ಸಿಂಧೂಳ ಮನಸ್ಸಿನಲ್ಲಿ ತನ್ನ ಬಗ್ಗೆ ಆಳವಾದ ಪ್ರೀತಿ ಮತ್ತು ಹೊಸ ಭರವಸೆಯನ್ನು ಮೂಡಿಸಬೇಕಿತ್ತು. ಸಿಂಧೂಳ ಮನಸ್ಸಿನ ಸ್ಥಿತಿಯನ್ನು ಅವನಿಗೆ ಅರ್ಥವಾಗುತ್ತಿತ್ತು. ಅವಳು ಕೂಡ ಇವತ್ತು ಅವನನ್ನು ತನ್ನವನೆಂದೇ ಒಪ್ಪಿಕೊಳ್ಳಲಾರಂಭಿಸಿದ್ದಾಳೆ ಎಂಬುದು ಅವಳ ಈ ತೀವ್ರವಾದ ಹೃದಯ ಬಡಿತವೇ ಸಾಕ್ಷಿಯಾಗಿತ್ತು. ಅವಳ ತನ್ನ ಬಾಯಿಯಿಂದ ಹೇಳಲಾಗದ ಪ್ರತಿಯೊಂದು ಮಾತನ್ನು ಅವಳ ಹೃದಯ ಬಡಿತವೇ ವಿಕ್ರಮ್ಗೆ ತಿಳಿಸುತ್ತಿತ್ತು. ನಂತರ ವಿಕ್ರಮ್ ಅತ್ಯಂತ ಮೆಲ್ಲನೆ ಅವಳ ಮುಖವನ್ನು ಮೇಲೆತ್ತಿದನು. ಸಿಂಧು ದೃಷ್ಟಿಯನ್ನೆತ್ತಲಿಲ್ಲ. ವಿಕ್ರಮ್ ಅವಳನ್ನೇ ನೋಡುತ್ತಾ ನಿಧಾನವಾಗಿ ಅವಳ ಕಣ್ಣುಗಳ ಮೇಲೆ ಅತ್ಯಂತ ಮೃದುವಾಗಿ ಚುಂಬಿಸಿದನು. ಅವನು ಅತ್ಯಂತ ನಿಧಾನವಾಗಿ ಅವಳ ಕೆನ್ನೆಯ ಮೇಲೆ ತನ್ನ ಬೆರಳುಗಳನ್ನಿಟ್ಟು ಹೇಳಿದನು, ಒಂದು ಮಾತು ಕೇಳಲಾ ಸಿಂಧು? ಸಿಂಧು ಹಗುರವಾಗಿ ತಲೆಯಾಡಿಸಿದಳು. ವಿಕ್ರಮ್ ಅವಳನ್ನು ಇನ್ನೂ ಸ್ವಲ್ಪ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡು ನಗುತ್ತಾ ಹೇಳಿದನು, ನಾನು ನಿನ್ನ ಹತ್ತಿರ ಬಂದ ತಕ್ಷಣ ನೀನು ನಿನ್ನ ಕಣ್ಣುಗಳನ್ನು ಏಕೆ ಮುಚ್ಚಿಕೊಳ್ಳುತ್ತೀಯಾ? ಅವನ ಧ್ವನಿಯಲ್ಲಿ ಯಾವುದೇ ತುಂಟತನವಿರಲಿಲ್ಲ. ಬದಲಿಗೆ ಸಣ್ಣದೊಂದು ಕಳಕಳಿ ಇತ್ತು. ಆ ಪ್ರತಿ ನಿನಗೆ ಏನಾದರೂ ತೊಂದರೆ ಕೊಡುತ್ತಿದೆಯೇ? ಇದನ್ನು ಕೇಳುತ್ತಿದ್ದಂತೆ ಸಿಂಧು ಒಮ್ಮೆಲೆ ಕಣ್ಣು ತೆರೆದಳು. ಅವಳ ಮುಖದಲ್ಲಿ ಆತಂಕ ಮೂಡಿಬಂತು. ಇಲ್ಲ, ಖಂಡಿತ ಇಲ್ಲ. ಆದರೆ ಮರುಕ್ಷಣವೇ ಅವಳ ಧ್ವನಿ ಕ್ಷೀಣವಾಗಿತ್ತು. ವಿಕ್ರಮ್ ಇನ್ನೂ ಅವಳಿಗೆ ಮುಜುಗರ ತರಬಾರದೆಂದು ಸ್ವಲ್ಪ ಹಿಂದೆ ಸರಿಯಲು ಯತ್ನಿಸಿದನು. ಹಾಗಾದರೆ ಬಹುಶಃ ನಾನು ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಎನ್ನುತ್ತಾ ನಿಜಕ್ಕೂ ದೂರ ಹೋಗಲಾರಂಭಿಸಿದನು. ಆದರೆ ಮರುಕ್ಷಣವೇ ಅವನ ಚಲನೆ ನಿಂತು ಹೋಗಿತ್ತು. ಸಿಂಧು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ವಿಕ್ರಮ್ ಅಲ್ಲೇ ಸ್ತಬ್ಧನಾದನು. ಕೆಲವು ಸೆಕೆಂಡ್ಗಳ ನಂತರ ಅವನಿಗೆ ತನ್ನ ಎದೆಯ ಮೇಲೆ ಸಿಂಧುಳ ಆಪ್ತವಾದ ಸ್ಪರ್ಶದ ಅರಿವಾಗಿತ್ತು. ಸಿಂಧು ನಿಧಾನವಾಗಿ ತನ್ನ ಮುಖವನ್ನು ಅವನ ಹೆಗಲ ಮೇಲೆ ಇಟ್ಟುಕೊಂಡಳು. ಅವಳ ಧ್ವನಿ ಅತ್ಯಂತ ಕ್ಷೀಣವಾಗಿತ್ತಾದರೂ ಪ್ರತಿಯೊಂದು ಶಬ್ದವು ಅಷ್ಟೇ ಸ್ಪಷ್ಟವಾಗಿತ್ತು. ನಿಮಗೆ ನಿಜಕ್ಕೂ ಹಾಗನಿಸುತ್ತದೆಯಾ? ನಾನು ನನ್ನಿಂದ ದೂರ ಹೋಗಲಿ ಎಂದು ಬಯಸುತ್ತೇನಾ ಎಂದು ನಿಮಗೆ ಅನಿಸುತ್ತದೆಯಾ? ವಿಕ್ರಮ್ ಹಾಗೆ ಸ್ತಬ್ಧನಾಗಿ ನಿಂತು ಬಿಟ್ಟನು. ಸಿಂಧು ನಿಧಾನವಾಗಿ ಮುಂದುವರೆದು ಹೇಳಿದಳು, ನಾನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ನಿಮ್ಮ ಆಪ್ತತೆ ನನಗೆ ಇಷ್ಟ ಇಲ್ಲ ಅಂತ ಅಲ್ಲ. ಅವಳ ಉಸಿರಾಟ ವೇಗ ಇನ್ನೂ ಹೆಚ್ಚಾಗಿತ್ತು. ನಾನು ಕಣ್ಣು ಮುಚ್ಚಿಕೊಳ್ಳುವುದು ಆ ಸಮಯದಲ್ಲಿ ನನ್ನನ್ನು ನನಗೆ ಸಂಭಾಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನನ್ನ ಹೃದಯ ಬಡಿತ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಆ ಶಬ್ದ ನಿಮಗೆ ಕೇಳಿಸಿ ಬಿಡುತ್ತದೆಯೋ ಎಂಬ ಭಯ ನನ್ನದು. ಅವಳು ಸಣ್ಣ ನಗುವಿನೊಂದಿಗೆ ಮುಂದುವರೆದಳು, ನನ್ನ ಉಸಿರು ಒಮ್ಮೊಮ್ಮೆ ನಿಂತಂತಾಗುತ್ತದೆ. ನನಗೆ ಏನು ನೋಡಬೇಕು, ಏನು ಮಾತನಾಡಬೇಕು ಎಂಬುದೇ ತಿಳಿಯುವುದಿಲ್ಲ. ಅವಳ ಕೈ ಬೆರಳುಗಳು ಸಣ್ಣಗೆ ನಡುಗುತ್ತಿದ್ದವು. ನನ್ನೊಳಗೆ ಏನೋ ಒಂದು ವಿಚಿತ್ರವಾದ ಭಾವನೆ ಮೂಡುತ್ತದೆ. ನಿಮ್ಮ ಜೊತೆ ಇರುವುದು, ನಿಮ್ಮ ಹತ್ತಿರವಿರುವುದು ನನಗೆ ತುಂಬ ತುಂಬ ಇಷ್ಟವಾಗುತ್ತದೆ. ಇನ್ನು ಮುಂದೆ ನೀವು ಯಾವತ್ತೂ ನಾನು ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಎಂಬ ಮಾತನ್ನು ಆಡಬೇಡಿ. ಒಂದು ವೇಳೆ ನೀವು ನನಗೆ ಯೋಗ್ಯರಲ್ಲ ಎಂದಾದರೆ ಈ ಪ್ರಪಂಚದಲ್ಲಿ ನನ್ನ ಪ್ರೀತಿಗೆ ಯೋಗ್ಯರಾದವರು ಬೇರೆ ಯಾರೂ ಇರಲು ಸಾಧ್ಯವೇ ಇಲ್ಲ. ಅವಳು ಇಷ್ಟನ್ನು ಹೇಳುತ್ತಿರುವಾಗಲೇ ಅತ್ಯಂತ ಮೃದುವಾಗಿ ತನ್ನ ಬೆರಳುಗಳನ್ನು ಅವಳ ತೊಟ್ಟಿಯ ಮೇಲಿಟ್ಟು ಅವಳ ಮಾತನ್ನು ತಡೆದನು. ವಿಕ್ರಮ್ ಆಶ್ಚರ್ಯದಿಂದ ಕೇವಲ ಅವಳನ್ನೇ ನೋಡುತ್ತಿದ್ದನು. ಸಿಂಧು ಮೊದಲ ಬಾರಿಗೆ ಅವನ ಕಣ್ಣುಗಳನ್ನು ನೋಡದೆಯೇ ತನ್ನ ಮನಸ್ಸಿನ ಇಷ್ಟೊಂದು ಆಳವಾದ ಭಾವನೆಗಳನ್ನು ಹಂಚಿಕೊಂಡಿದ್ದಳು. ಅವಳು ಮತ್ತೆ ಮೆಲ್ಲನೆ ಕೇಳಿದಳು, ನನ್ನ ಈ ಹೃದಯ ಬಡಿತದ ಶಬ್ದ ನಿಮಗೆ ಏನನ್ನು ಹೇಳುತ್ತಿಲ್ಲವೇ? ನಿಮಗೆ ಅದು ಕೇಳಿಸುತ್ತಿಲ್ಲವೇ? ವಿಕ್ರಮ್ನ ಕಣ್ಣುಗಳು ತುಂಬಿ ಬಂದವು. ಸಿಂಧು ನಿಧಾನವಾಗಿ ಅವನ ಕಣ್ಣುಗಳನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ನಾಚಿಕೆ ಇತ್ತು, ಸಣ್ಣದೊಂದು ಸಂಕೋಚವಿತ್ತು. ಆದರೆ ಇವತ್ತು ಮೊದಲ ಬಾರಿಗೆ ಯಾವುದೇ ದೂರಿರಲಿಲ್ಲ. ನನ್ನ ಈ ಬಾಗಿದ ಕಣ್ಣುಗಳು, ನನ್ನ ಈ ತಳಮಳದ ಉಸಿರಾಟ ನಿಮಗೆ ಏನನ್ನು ತಿಳಿಸುತ್ತಿಲ್ಲವೇ? ಅವಳ ಧ್ವನಿ ಸಣ್ಣಗೆ ನಡುಗುತ್ತಿತ್ತು. ಎಲ್ಲ ಭಾವನೆಗಳನ್ನು ಕೇವಲ ಶಬ್ದಗಳಲ್ಲಿ ಹೇಳುವುದು ಅಗತ್ಯವೇ? ವಿಕ್ರಮ್ ಕೇವಲ ಅವಳನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟನು. ನಂತರ ಅವನು ಅತ್ಯಂತ ನಿಧಾನವಾಗಿ ತನ್ನ ಹಣೆಯನ್ನು ಅವಳ ಹಣೆಗೆ ಸವರಿದನು. ಇಬ್ಬರ ಮೃದುವಾದ ಉಸಿರಾಟ ಪರಸ್ಪರ ತಾಗುತ್ತಿತ್ತು. ವಿಕ್ರಮ್ ಕಣ್ಣುಗಳನ್ನು ಮುಚ್ಚಿಕೊಂಡು ಅತ್ಯಂತ ಆಳವಾದ ಧ್ವನಿಯಲ್ಲಿ ಹೇಳಿದನು, ಇಲ್ಲ ಸಿಂಧು, ಪ್ರತಿಯೊಂದನ್ನು ಶಬ್ದಗಳಲ್ಲಿ ಹೇಳುವುದು ಖಂಡಿತ ಅಗತ್ಯವಿಲ್ಲ. ಅವನು ಅವಳ ಕೈ ಬೆರಳುಗಳನ್ನು ತನ್ನ ಹಸ್ತದೊಳಗೆ ತೆಗೆದುಕೊಂಡನು. ಕೆಲವು ಭಾವನೆಗಳು ಕೇವಲವನ್ನು ಅನುಭವಿಸುವುದಕ್ಕಾಗಿಯೇ ಇರುತ್ತದೆ ಮತ್ತು ನಿನ್ನ ಹೃದಯದ ಪ್ರತಿಯೊಂದು ಮಾತು ನನ್ನ ಸ್ಪಷ್ಟವಾಗಿ ಕೇಳಿಸುತ್ತದೆ. ಸಿಂಧುಳ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತ್ತು. ವಿಕ್ರಮ್ ಅದನ್ನು ಅತ್ಯಂತ ಮೃದುವಾಗಿ ಸವರಿದನು. ನಂತರ ನಗುತ್ತಾ ಹೇಳಿದನು, ಇನ್ನೊಂದು ಮಾತು ಸಿಂಧು,
ಸಿಂಧು ಅವರ ಮುಖವನ್ನು ನೋಡಿದಳು. ವಿಕ್ರಮ್ ಮೆಲ್ಲಗೆ ಹೇಳಿದನು, ಇನ್ನು ಮುಂದೆ ನನ್ನನ್ನು ನೋಡುವಾಗ ಎಂದಿಗೂ ನಿನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳಬೇಡ. ಏಕೆಂದರೆ ಆ ಹೃದಯದ ಮೇಲೆ ಎಲ್ಲರಿಗಿಂತ ಹೆಚ್ಚು ಹಕ್ಕು ಯಾರಿಗಾದರೂ ಇದ್ದರೆ ಅದು ಕೇವಲ ನಿನಗೆ ಮಾತ್ರ. ಸಿಂಧು ಏನೂ ಮಾತನಾಡಲಿಲ್ಲ. ಕೇವಲ ಅತ್ಯಂತ ನಿಧಾನವಾಗಿ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನಿಗೆ ಇನ್ನೂ ಹತ್ತಿರವಾದಳು. ವಿಕ್ರಮ್ ಅವಳ ಮುಖವನ್ನು ತನ್ನ 2 ಹಸ್ತಗಳಲ್ಲಿ ಹಿಡಿದುಕೊಂಡು ಅತ್ಯಂತ ಆಪ್ತತೆಯಿಂದ ಅವಳ ಇಡೀ ಮುಖವನ್ನು ಚುಂಬಿಸಿ ಮತ್ತೊಮ್ಮೆ ಹೇಳಿದನು, ನೀನು ನನ್ನ ಬಗ್ಗೆ ಈ ರೀತಿ ಮಾತನಾಡುವಾಗಲೆಲ್ಲ ನನಗೆ ಅನಿಸುತ್ತದೆ ಸಿಂಧು, ನನ್ನ ಈ ವರ್ಷಗಳ ಪ್ರೀತಿ ಕೇವಲ ಒಂದು ಬದಿಯದ್ದಲ್ಲ ಎಂದು. ನೀನು ಹೀಗೆ ಮಾತನಾಡುತ್ತಿರು, ನಾನು ನಿನ್ನ ಮಾತುಗಳನ್ನು ಸದಾ ಕೇಳುತ್ತಲೇ ಇರುತ್ತೇನೆ. ಆದರೆ ನಾನು ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ. ಯಾವ ದಿನ ನೀನೇ ಸ್ವಂತ ಮುಂದೆ ಬಂದು ನಿನ್ನ ಬಾಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೀಯೋ ಆ ದಿನಕ್ಕಾಗಿ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಸಿಂಧು, ಅತ್ಯಂತ ಆಳವಾಗಿ. ನೀನಿಲ್ಲದ ನನ್ನ ಬದುಕು ನನಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ವಿಕ್ರಮ್ ಅವಳನ್ನು ಇನ್ನೂ ಬಿಗಿಯಾಗಿ ತನ್ನ ಬಾಹುಗಳ ನಡುವೆ ಅಡಗಿಸಿಕೊಂಡನು. ಹೇಗೆ ಅವಳು ತನ್ನಿಂದ ಎಂದಿಗೂ ದೂರ ಹೋಗದಂತೆ ತಡೆಯಲು ಬಯಸುತ್ತಿರುವವನೋ ಎನ್ನುವಂತೆ. ಮತ್ತು ಈ ಬಾರಿ ಸಿಂಧು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ತನ್ನ ಮುಖವನ್ನು ಅವನ ಎದೆಯೊಳಗೆ ಪೂರ್ತಿಯಾಗಿ ಅಡಗಿಸಿಕೊಂಡಳು. ವಿಕ್ರಮ್ ಅವಳನ್ನು ತನ್ನೊಳಗೆ ತುಂಬಿಸಿಕೊಂಡನು ಮತ್ತು ಆ ಸುಂದರ ಮುಂಜಾನೆ ಯಾವುದೇ ದೊಡ್ಡ ಭಾಷೆಗಳಿಲ್ಲದೆ, ಯಾವುದೇ ವಾಗ್ದಾನಗಳಿಲ್ಲದೆ ಇಬ್ಬರೂ ಮೊದಲ ಬಾರಿಗೆ ಪರಸ್ಪರ ಆಳವಾದ ಪ್ರೀತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡರು. ಕೋಣೆಯೊಳಗೆ ಮುಂಜಾನೆಯ ಆ ಬಂಗಾರದ ಬಣ್ಣದ ಬೆಳಕು ಪೂರ್ತಿಯಾಗಿ ಹರಡಿತ್ತು. ಪರದೆಯ ಮಧ್ಯದಲ್ಲಿ ಬರುತ್ತಿದ್ದ ಬಿಸಿಲಿನ ಕಿರಣಗಳು ಮಂಚದ ಮೇಲೆ ಬೀಳುತ್ತಿದ್ದವು ಮತ್ತು ಆ ಬೆಳಕಿನಲ್ಲಿ ಇಡೀ ವಾತಾವರಣ ಅತ್ಯಂತ ಶಾಂತವಾಗೂ ನೆಮ್ಮದಿಯಿಂದ ಕೂಡಿತ್ತು. ವಿಕ್ರಮ್ ಇನ್ನೂ ಆ ದಿವ್ಯ ಕ್ಷಣದ ಆನಂದದಲ್ಲಿಯೇ ಮುಳುಗಿದ್ದನು. ಸಿಂಧು ಅವನ ಅತ್ಯಂತ ಹತ್ತಿರದಲ್ಲಿದ್ದಳು, ಅವನ ತೋಳುಗಳ ಬಂಧನದಲ್ಲಿದ್ದಳು. ಇಷ್ಟು ವರ್ಷಗಳ ಸುದೀರ್ಘ ಹುಡುಕಾಟದ ನಂತರ ಸಿಕ್ಕ ಆ ಆಪ್ತತೆ ಅವನಿಗೆ ಯಾವುದೋ ದೊಡ್ಡ ಪ್ರಾರ್ಥನೆ ಇವತ್ತಿಗೆ ಸಫಲವಾದಂತೆ ಭಾಸವಾಗುತ್ತಿತ್ತು. ಅವನು ಕೇವಲ ಅವಳನ್ನೇ ನೋಡುತ್ತಿದ್ದನು. ಅವಳಿಂದ ದೃಷ್ಟಿ ಸರಿಸಲು ಅವನಿಗೆ ಮನಸ್ಸೇ ಇರಲಿಲ್ಲ. ಅಷ್ಟರಲ್ಲಿ ಕೋಣೆಯ ಬಾಗಿಲಿನ ಮೇಲೆ ಅತ್ಯಂತ ನಿಧಾನವಾಗಿ ಶಬ್ದವಾಗಿತ್ತು. ಇಬ್ಬರು ತಕ್ಷಣವೇ ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ಹೊರಗಿನಿಂದ ಶಾರದಮ್ಮ ಅವರ ಧ್ವನಿ ಕೇಳಿಸಿತು. ಸರ್. ವಿಕ್ರಮ್ ನಿಧಾನವಾಗಿ ಸಿಂಧುಳಿಗೆ ಸ್ವಲ್ಪ ದೂರ ಸರಿದು ಅತ್ಯಂತ ಮೃದುವಾಗಿ ಹೇಳಿದನು, ನೀನು ವಿಶ್ರಾಂತಿ ತಗೋ ಸಿಂಧು, ನಾನು ಯಾರೆಂದು ನೋಡಿ ಬರುತ್ತೇನೆ. ಬಹುಶಃ ಸಮರ್ ಎದ್ದಿರಬೇಕು ಅನಿಸುತ್ತದೆ. ಸಿಂಧು ಹಗುರವಾಗಿ ತಲೆಯಾಡಿಸಿದಳು. ವಿಕ್ರಮ್ ಬಾಗಿಲ ಬಳಿ ನಡೆದನು. ಬಾಗಿಲನ್ನು ತೆರೆದಾಗ ಎದುರಿಗೆ ಆ ಸುಂದರ ದೃಶ್ಯ ನೋಡಿ ಅವನ ಮುಖದಲ್ಲಿ ತಾನಾಗಿಯೇ ಒಂದು ಮುದ್ದಾದ ನಗು ಮೂಡಿ ಬಂತು. ಹೊರಗಡೆ ಶಾರದಮ್ಮ ನಿಂತಿದ್ದರು ಮತ್ತು ಅವರ ಪಕ್ಕದಲ್ಲೇ ಸಮರ್ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಪೂರ್ತಿ ನೆಟ್ಟಗೆ ನಿಂತಿದ್ದನು. ಶಾರದಮ್ಮ ಸಣ್ಣ ಸಂಕೋಚದಿಂದ ಹೇಳಿದರು, ಕ್ಷಮಿಸಿ, ನಾನು ಈ ಪುಟ್ಟ ಬಾಸ್ನನ್ನು ತುಂಬ ತಡೆಯಲು ಪ್ರಯತ್ನಿಸಿದೆ. ಮೊದಲು ಮುಖ ತೊಳೆದುಕೊಳ್ಳಿ ಎಂದು ಹೇಳಿದೆ, ಆದರೆ ಇವರು ಕೇಳಲೇ ಇಲ್ಲ. ಎಲ್ಲಿಯವರೆಗೂ ನಾನು ನನ್ನ ಮಾಮ್ ಮತ್ತು ಪಪ್ಪನನ್ನು ಇಬ್ಬರ ಮುಖವನ್ನು ಒಟ್ಟಿಗೆ ನೋಡುವುದಿಲ್ಲವೋ ಅಲ್ಲಿಯವರೆಗೂ ನಾನು ನನ್ನ ಕಣ್ಣುಗಳನ್ನು ತೆರೆಯುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದರು. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಾನು ನಿಮ್ಮ ಬಾಗಿಲನ್ನು ತಟ್ಟಬೇಕಾಗಿ ಬಂತು. ಸರ್. ವಿಕ್ರಮ್ ಕೆಳಗೆ ನೋಡಿದನು. ಸಮರ್ ನಿಜಕ್ಕೂ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡೇ ನಿಂತಿದ್ದನು. ಅವನ ಮುಖದಲ್ಲಿ ಒಂದು ಮುದ್ದಾದ ನಗು ಇತ್ತು. ವಿಕ್ರಮ್ ಶಾರದಮ್ಮ ಅವರಿಗೆ ಹೋಗುವಂತೆ ಸಣ್ಣದಾಗಿ ಸನ್ನೆ ಮಾಡಿ ಹೇಳಿದನು, ಇದಕ್ಕಾಗಿ ನೀವು ಕ್ಷಮೆ ಕೇಳುವ ಅಗತ್ಯವಿಲ್ಲ ಶಾರದಮ್ಮ, ಮತ್ತು ನನ್ನ ಮಗನಿಗಾಗಿ ನೀವು ಯಾವಾಗ ಬೇಕಾದರೂ ನನ್ನ ಬಾಗಿಲನ್ನು ತಟ್ಟಬಹುದು. ನಂತರ ಆತ ಕೆಳಗೆ ಕುಳಿತು ಸಮರ್ನ ಮುಂಭಾಗ ಬಂದು ಕೇಳಿದನು, ಇಷ್ಟೊಂದು ಸಮಯದಿಂದ ಕಣ್ಣು ಮುಚ್ಚಿಕೊಂಡು ನಿಂತಿದ್ದೀಯ ಮಗನೇ? ಸಮರ್ ತಕ್ಷಣವೇ ಹೇಳಿದನು, ಪಪ್ಪ, ನೀವಿಬ್ಬರು ಅಲ್ಲಿ ನಿಂತು ಮಾತನಾಡುತ್ತಿರುತ್ತೀರಾ ಅಥವಾ ನನ್ನನ್ನು ಮೊಮ್ಮ ಹತ್ತಿರ ಕರೆದುಕೊಂಡು ಹೋಗುತ್ತೀರಾ? ನಾನು ಆಗಲೇ ಹೇಳಿದ್ದೆ ಅಲ್ವಾ, ನಿಮ್ಮಿಬ್ಬರನ್ನು ಒಟ್ಟಿಗೆ ಇರುವುದನ್ನು ನೋಡಿದಾಗ ಮಾತ್ರ ನಾನು ಕಣ್ಣು ಬಿಡುವುದು ಅಂತ. ವಿಕ್ರಮ್ ನಗುತ್ತಾ ಅವನನ್ನು ಎತ್ತಿಕೊಂಡು ಕೋಣೆಯ ಒಳಗಡೆ ಬಂದನು. ಸಿಂಧು ಸಣ್ಣ ಮುಜುಗರದೊಂದಿಗೆ ಮಂಚದ ಬಳಿ ಎದ್ದು ನಿಂತಿದ್ದಳು. ವಿಕ್ರಮ್ ಮಂಚದ ಮೇಲೆ ಕುಳಿತನು. ಹೇಳಿದನು, ಸರಿ ನನ್ನ ಪುಟ್ಟ ಗೆಳೆಯ, ಈಗ ನಿನ್ನ ಕಣ್ಣುಗಳನ್ನು ತೆರೆ. ನಿನ್ನ ಮೊಮ್ಮ ಮತ್ತು ಪಪ್ಪ ಇಬ್ಬರು ನಿನ್ನ ಎದುರಿಗೆ ಇದ್ದಾರೆ. ಸಮ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆದನು. ಮೊದಲಿಗೆ ಅವನ ದೃಷ್ಟಿ ವಿಕ್ರಮ್ನ ಮೇಲೆ ಬಿತ್ತು, ನಂತರ ಸಿಂಧುಳ ಮೇಲೆ, ಮತ್ತು ಮರುಕ್ಷಣವೇ ಅವನ ಮುಖದಲ್ಲಿ ಇಂತಹ ಒಂದು ಆನಂದದ ಹೊಳಪು ಮೂಡಿತು, ಹೇಗೆ ಅವನ ಇಡೀ ಮುಂಜಾನೆ ಇವತ್ತಿಗೆ ಸಂಪೂರ್ಣವಾಯಿತು ಎನ್ನುವಂತೆ. ಅವನು ತಕ್ಷಣವೇ ವಿಕ್ರಮ್ನ ಮಡಿಲಿನಿಂದ ಕೆಳಗಿಳಿದು ಮೊದಲಿಗೆ ವಿಕ್ರಮ್ನ ಪಾದ ಮುಟ್ಟಿ ನಮಸ್ಕರಿಸಿದನು. ನಂತರ ಸಿಂಧುಳ ಕಾಲನ್ನು ಮುಟ್ಟಿ ಆಶೀರ್ವಾದ ಪಡೆದನು. ಇಬ್ಬರು ಕೆಲವು ಕ್ಷಣ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ನಿಂತರು. ವಿಕ್ರಮ್ ಅವನನ್ನು ಮತ್ತೆ ತನ್ನ ಮಡಿಲಿಗೆ ಎಳೆದುಕೊಂಡು ಅವನ ಕೂದಲನ್ನು ಸವರುತ್ತಾ ಕೇಳಿದನು, ಇದೆಲ್ಲವನ್ನು ನಿನಗೆ ಯಾರು ಕಲಿಸಿಕೊಟ್ಟಿದ್ದು ಮಗನೇ? ಸಮರ್ ಅಪಾರವಾದ ಹೆಮ್ಮೆಯಿಂದ ಹೇಳಿದನು, ನನ್ನ ಮೊಮ್ಮ. ನಂತರ ಮುಗ್ಧತೆಯಿಂದ ಮುಂದುವರಿಸಿದನು, ಮೊಮ್ಮ ಸದಾ ಹೇಳುತ್ತಾಳೆ, ಮುಂಜಾನೆ ಎದ್ದ ತಕ್ಷಣ ಮನೆಯ ಹಿರಿಯರಿಗೆ ನಮಸ್ಕರಿಸಬೇಕು ಅಂತ.
ಇದರಿಂದ ಮನೆಯಲ್ಲಿ ಸದಾ ಸಂತೋಷ ತುಂಬಿರುತ್ತದೆ ಮತ್ತು ಮಕ್ಕಳು ಬುದ್ಧಿ ಚುರುಕಾಗುತ್ತದೆ. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಪೂರ್ತಿಯಾಗಿ ಮೌನವಾದನು. ಅವನ ದೃಷ್ಟಿ ತಾನಾಗಿಯೇ ಸಿಂಧುಳ ಕಡೆಗೆ ತಿರುಗಿತ್ತು. ಅವನ ಮನಸ್ಸಿನಲ್ಲಿಯೂ ಒಮ್ಮೆಲೆ 10 ಯೋಚನೆಗಳು ಬಂದು ಹೋದವು. ಇಷ್ಟು ವರ್ಷಗಳ ಕಾಲ ಒಬ್ಬಂಟಿಯಾಗಿಯೇ ಇದ್ದುಕೊಂಡು ಈಕೆ ತನ್ನ ಮಗನಿಗೆ ಇಷ್ಟೊಂದು ಅಪಾರವಾದ ಪ್ರೀತಿ ಮತ್ತು ಇಂತಹ ಸುಂದರ ಸಂಸ್ಕಾರಗಳನ್ನು ನೀಡಿದ್ದಾಳೆ. ಅವನಿಗೆ ಬದುಕಿನಲ್ಲಿ ಯಾವುದೇ ಕೊರತೆ ಅರಿವಾಗದಂತೆ ನೋಡಿಕೊಂಡಿದ್ದಾಳೆ. ಸಮರ್ ತಕ್ಷಣವೇ ತನ್ನ 2 ಪುಷ್ಟ ಹಸ್ತಗಳಿಂದ ವಿಕ್ರಮ್ನ ಮುಖವನ್ನು ಹಿಡಿದುಕೊಂಡು ಕೇಳಿದನು, ಏನಾಯಿತು ಪಪ್ಪ, ನಿಮ್ಮ ಕಣ್ಣುಗಳಲ್ಲಿ ಏಕೆ ನೀರಿದೆ? ವಿಕ್ರಮ್ ತಕ್ಷಣವೇ ನಗುತ್ತಾ ಅವನ ಹಣೆಯನ್ನು ಚುಂಬಿಸಿ ಹೇಳಿದನು, ಅಂಥದ್ದೇನೂ ಇಲ್ಲ ಮಗನೇ, ಕೇವಲ ಇವತ್ತು ನನ್ನ ಮಗನ ಮೇಲೆ ನನಗೆ ತುಂಬ ಪ್ರೀತಿ ಬರುತ್ತಿದೆ ಅಷ್ಟೇ. ಸಮರ್ ಜೋರಾಗಿ ನಗುತ್ತಾ ಅವನ ಕುತ್ತಿಗೆಯಿಂದ ಅಪ್ಪಿಕೊಂಡನು. ಹಾಗಾದರೆ ಇನ್ನೂ ಹೆಚ್ಚು ಪ್ರೀತಿ ಮಾಡಿ ಪಪ್ಪ. ಅಷ್ಟರಲ್ಲಿ ಸಿಂಧು ಮುಂದೆ ಬಂದು ಹೇಳಿದಳು, ಸರಿ, ಮೊದಲು ಇಬ್ಬರು ಹೋಗಿ ಮುಖ ತೊಳೆದುಕೊಂಡು ಬನ್ನಿ, ಆಮೇಲೆ ಕೆಳಗೆ ಹೋಗೋಣ. ಆದರೆ ಸಮರ್ ತಕ್ಷಣವೇ ಹಿಂದೆ ಸರಿದು ಮುಖವನ್ನು ಪೂರ್ತಿ ಗಂಭೀರವಾಗಿ ಮಾಡಿಕೊಂಡು ಹೇಳಿದನು, ಇಲ್ಲ ಮಮ್ಮ. ಸಿಂಧು ಆಶ್ಚರ್ಯದಿಂದ ಏಕೆ ಮಗನೇ ಎಂದು ಕೇಳಿದಳು. ಸಮರ್ ಅತ್ಯಂತ ತಿಳುವಳಿಕೆಯಿಂದ ಹೇಳಿದನು, ಮಮ್ಮ, ನಾನು ಈಗ ಗಂಡು ಹುಡುಗ ಬಾಯ್. ಇಬ್ಬರು ಆಶ್ಚರ್ಯದಿಂದ ಅವನನ್ನೇ ನೋಡಲಾರಂಭಿಸಿದರು. ಆತ ಮುಂದುವರೆದು ಹೇಳಿದನು, ಮತ್ತು ಗಂಡು ಹುಡುಗರು ಹೆಣ್ಣು ಮಕ್ಕಳ ಜೊತೆ ವಾಶ್ರೂಮ್ಗೆ ಹೋಗಬಾರದು. ನಾನು ಈಗ ದೊಡ್ಡ ಹುಡುಗನಾಗಿದ್ದೇನಲ್ಲವೇ, ನಾನು ಇನ್ನು ಮುಂದೆ ನನ್ನ ಪಪ್ಪನ ಜೊತೆ ಹೋಗುವುದು. ನಂತರ ಅವನು ವಿಕ್ರಮ್ ಕಡೆ ತಿರುಗಿ ಹೇಳಿದ, ಹೌದಲ್ಲವೇ ಪಪ್ಪ, ನಾವಿಬ್ಬರು ಗಂಡು ಮಕ್ಕಳು ಒಟ್ಟಿಗೆ ಹೋಗಿ ಮುಖ ತೊಳೆಯೋಣ ತಾನೆ? 1 ಸೆಕೆಂಡ್ ಇಡೀ ಕೋಣೆ ಮೌನವಾಗಿತ್ತು. ನಂತರ ವಿಕ್ರಮ್ ಜೋರಾಗಿ ನಗಲಾರಂಭಿಸಿದನು. ಅವನು ತಕ್ಷಣವೇ ಸಮರ್ನನ್ನು ಎತ್ತಿಕೊಂಡು ಅವನ ಕೆನ್ನೆಯ ಮೇಲೆ ಮುತ್ತಿಡುತ್ತಾ ಹೇಳಿದನು, ಹೌದು, ನನ್ನ ಮಗ ಈಗ ನಿಜಕ್ಕೂ ದೊಡ್ಡ ಹುಡುಗನಾಗಿದ್ದಾನೆ. ಸಮರ್ ಖುಷಿಯಿಂದ ಅವನ ಕುತ್ತಿಗೆಯೇ ಕೈ ಹಾಕಿದನು. ವಿಕ್ರಮ್, ಸರಿ ಮಿಸ್ಟರ್ ಬಾಯ್, ಇವತ್ತು ನಿನ್ನು ನನ್ನ ಪಪ್ಪನಿಗೆ ಸಿದ್ಧಗೊಳಿಸುತ್ತಾನೆ ಎಂದನು. ಸಮರ್ ತಕ್ಷಣವೇ ಉತ್ಸಾಹದಿಂದ, ಮತ್ತು ಇವತ್ತು ನನ್ನನ್ನು ಶಾಲೆಗೂ ಕರೆದುಕೊಂಡು ಹೋಗುತ್ತೀರಲ್ಲವೇ ಪಪ್ಪ ಎಂದು ಕೇಳಿದನು. ವಿಕ್ರಮ್ ನಗುತ್ತಾ, ಹೌದು, ಇವತ್ತು ನಿನ್ನನ್ನು ಹೊಸ ಶಾಲೆಗೆ ಸೇರಿಸಲು ಹೋಗಬೇಕಾಗಿದೆ ಎಂದನು. ಸಮರ್ ಇನ್ನೂ ಹೆಚ್ಚು ಆನಂದದಿಂದ, ಮಮ್ಮ ಕೂಡ ನಮ್ಮ ಜೊತೆ ಬರುತ್ತಾಳಾ, ಅಥವಾ ಕೇವಲ ನಾವಿಬ್ಬರೇ ಗಂಡು ಮಕ್ಕಳು ಹೋಗಬೇಕಾ ಎಂದು ಕೇಳಿದನು. ವಿಕ್ರಮ್ ಅವನ ಕೆನ್ನೆಯನ್ನು ಸವರಿದನು, ಇಲ್ಲ ಮಗನೇ, ಮಮ್ಮ ಕೂಡ ಬರುತ್ತಾಳೆ, ನಾವು ಮೂವರು ಒಟ್ಟಿಗೆ ಹೋಗೋಣ. ಸಮರ್ ಖುಷಿಯಿಂದ ಚಪ್ಪಾಳೆ ತಟ್ಟಲಾರಂಭಿಸಿದನು. ನಂತರ ವಿಕ್ರಮ್ ಅವನನ್ನು ಕರೆದುಕೊಂಡು ವಾಶ್ರೂಮ್ ಕಡೆ ನಡೆದನು ಮತ್ತು ಹಿಂದೆ ನಿಂತಿದ್ದ ಸಿಂಧು ಇವರಿಬ್ಬರನ್ನು ನೋಡುತ್ತಾ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಸಣ್ಣದೊಂದು ತೇವವಿತ್ತು, ಆದರೆ ತುಟಿಗಳ ಮೇಲೆ ಇವತ್ತೇ ಮೊದಲ ಬಾರಿಗೆ ಇಷ್ಟೊಂದು ಆಳವಾದ ಮುಗುಳವು ಮತ್ತು ನೆಮ್ಮದಿ ಇತ್ತು. ಹೇಗೆ ಅವಳ ಹೃದಯ ಇವತ್ತಿಗೆ ಪೂರ್ತಿಯಾಗಿ ಒಪ್ಪಿಕೊಂಡಿತ್ತು, ಇನ್ನು ಮುಂದೆ ಅವಳ ಬದುಕಿನಲ್ಲಿ ಕೇವಲ ಸಂತೋಷ ಮಾತ್ರ ಇರಲಿದೆ ಎಂದು. ಮುಂಜಾನೆಯ ಬ್ರೇಕ್ಫಾಸ್ಟ್ ನಂತರ ಮನೆಯ ವಾತಾವರಣ ಅತ್ಯಂತ ಹಗುರ ಹಾಗೂ ನೆಮ್ಮದಿಯಿಂದ ಕೂಡಿತು. ಸಮರ್ ಇವತ್ತು ಬೆಳಗ್ಗೆಯಿಂದ ತುಂಬ ಉತ್ಸಾಹದಲ್ಲಿದ್ದನು. ಒಮ್ಮೆ ತನ್ನ ಸಣ್ಣ ಬ್ಯಾಗ್ ಹಿಡಿದುಕೊಳ್ಳುತ್ತಿದ್ದನು, ಮತ್ತೊಮ್ಮೆ ತನ್ನ ಹೊಸ ಶೂಗಳನ್ನು ನೋಡಿ ಖುಷಿ ಪಡುತ್ತಿದ್ದನು. ಮಗದೊಮ್ಮೆ ವಿಕ್ರಮ್ನ ಹಿಂಬಾಲಿಸುತ್ತಾ ತಿರುಗುತ್ತಿದ್ದನು. ಸಿಂಧು ಅವನನ್ನು ನೋಡಿ ಕೇವಲ ನಗುತ್ತಿದ್ದಳು. ಅವಳಿಗೆ ಒಳಗೊಳಗೆ ತುಂಬ ಸಂತೋಷವಾಗುತ್ತಿತ್ತು. ಇದೇ ಮೊದಲ ಬಾರಿಗೆ ತನ್ನ ಮಗನ ಪ್ರತಿಯೊಂದು ಸಣ್ಣ ಆಸೆಗೂ ತನ್ನಷ್ಟೇ ಪ್ರಾಮುಖ್ಯತೆ ನೀಡುವ ಒಬ್ಬ ವ್ಯಕ್ತಿ ಅವಳಿಗೆ ಸಿಕ್ಕಿದ್ದನು. ವಿಕ್ರಮ್ ಮೇಲಿನಿಂದ ಕೆಳಗೆ ಬಂದಾಗ ಆತ ತಿಳಿ ಸಾಂಪ್ರದಾಯಿಕ ಉಡುಪಿನಲ್ಲಿ ಅತ್ಯಂತ ಸುಂದರವಾಗಿ ಕಾಣಿಸುತ್ತಿದ್ದನು. ಆತ ತನ್ನ ಕೈ ಗಡಿಯಾರವನ್ನು ಕಟ್ಟಿಕೊಳ್ಳುತ್ತಾ ಕೆಳಗಿಳಿದು ಹೇಳಿದನು, ಹೊರಡೋಣವೇ ನನ್ನ ಪುಟ್ಟ ಗೆಳೆಯನ್? ಸಮರ್ ತಕ್ಷಣವೇ ಓಡಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಪಪ್ಪ, ಒಂದು ವೇಳೆ ಆ ಶಾಲೆ ನನಗೆ ಇಷ್ಟವಾಗದಿದ್ದರೆ? ವಿಕ್ರಮ್ ಕೆಳಗೆ ಕುಳಿತು ಅವನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದನು, ಹಾಗಾದರೆ ನಾವು ಇನ್ನೊಂದು ಶಾಲೆಯನ್ನು ನೋಡೋಣ, ಆದರೆ ಮೊದಲು ಒಮ್ಮೆ ಹೋಗಿ ನೋಡಬೇಕಲ್ಲವೇ ಮಗನೇ? ಸಮರ್ ಸ್ವಲ್ಪ ಯೋಚಿಸಿ ಹೌದು ಎನ್ನುವಂತೆ ತಲೆಯಾಡಿಸಿದನು. ನಂತರ ಅವನು ತನ್ನ ಕೈಯಿಂದ ಸಿಂಧುಳ ಕೈಯನ್ನು ಮತ್ತು ಇನ್ನೊಂದು ಕೈಯಿಂದ ವಿಕ್ರಮ್ನ ಕೈಯನ್ನು ಹಿಡಿದುಕೊಂಡು ಮೂವರು ಒಟ್ಟಿಗೆ ಮನೆಯಿಂದ ಹೊರಗೆ ಬಂದರು. ಹೊರಗಡೆ ಕಾರು ಸಿದ್ಧವಾಗಿತ್ತು. ದಾರಿಯುದ್ದಕ್ಕೂ ಸಮರ್ ಒಮ್ಮೆ ಹೊರಗೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡುತ್ತಿದ್ದನು, ಮತ್ತೊಮ್ಮೆ ಪ್ರಶ್ನೆಗಳನ್ನು ಕೇಳುತ್ತಿದ್ದನು. ಪಪ್ಪ, ನಾವು ಪ್ರತಿದಿನ ಹೀಗೆ ತಿರುಗಾಡಲು ಹೋಗೋಣವೇ ಎನ್ನುತ್ತಿದ್ದನು. ವಿಕ್ರಮ್ ನಗುತ್ತಾ ಅವನ ಪ್ರತಿಯೊಂದು ಮಾತಿಗೂ ಉತ್ತರಿಸುತ್ತಿದ್ದನು. ಸುಮಾರು ಅರ್ಧ ಗಂಟೆಯ ಪ್ರಯಾಣದ ನಂತರ ಕಾರು ನಗರದ ಅತ್ಯಂತ ಪ್ರಸಿದ್ಧ ಹಾಗೂ ದೊಡ್ಡ ಶಾಲೆಯ ಮುಂಭಾಗ ಬಂದು ನಿಂತಿತು. ಅತ್ಯಂತ ವಿಸ್ತಾರವಾದ ಕ್ಯಾಂಪಸ್, ಎತ್ತರದ ಕಟ್ಟಡ ಮತ್ತು ಪ್ರತಿಯೊಂದು ಕಡೆಗೂ ಶಿಸ್ತು ಎದ್ದು ಕಾಣಿಸುತ್ತಿತ್ತು. ಸಮರ್ನ ಕಣ್ಣು ದೊಡ್ಡವಾದವು. ಪಪ್ಪ, ಇದು ಶಾಲೆಯೋ ಅಥವಾ ಯಾವುದಾದರೂ ದೊಡ್ಡ ಹೋಟೆಲ್ಲೋ? ವಿಕ್ರಮ್ ಜೋರಾಗಿ ನಕ್ಕನು. ಆತ ಅವನ ಕೈಯನ್ನು ಹಿಡಿದುಕೊಂಡು ಒಳಗೆ ನಡೆದನು. ಒಳಗಡೆ ಹೋಗುತ್ತಿದ್ದಂತೆ ಅಲ್ಲಿನ ಸಿಬ್ಬಂದಿ ವರ್ಗ ವಿಕ್ರಮ್ನನ್ನು ತಕ್ಷಣವೇ ಗುರುತಿಸಿದರು. ಎಲ್ಲರೂ ಅತ್ಯಂತ ಗೌರವದಿಂದ ಅವನನ್ನು ಸ್ವಾಗತಿಸಿದರು, ಏಕೆಂದರೆ ವಿಕ್ರಮ್ ಪ್ರತಿಯೊಂದು ಶಾಲೆಯ ಹಲವು ಚಟುವಟಿಕೆಗಳಿಗೆ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಪಾರವಾದ ಧನ ಸಹಾಯವನ್ನು ನೀಡುತ್ತಿದ್ದನು. ಅವರನ್ನು ನೇರವಾಗಿ ಪ್ರಾಂಶುಪಾಲರ ಕೊಠಡಿಗೆ ಕರೆದೊಯ್ಯಲಾಗಿತ್ತು. ಎದುರಿನ ಆಸನದ ಮೇಲೆ ಶಾಲೆಯ ಮುಖ್ಯಸ್ಥರು ಕುಳಿತಿದ್ದರು. ಅವರು ನಗುತ್ತಾ ವಿಕ್ರಮ್ನನ್ನು ಸ್ವಾಗತಿಸಿ ಹೇಳಿದರು,
ಮಿಸ್ಟರ್ ವಿಕ್ರಮ್, ನಿಮ್ಮನ್ನು ಇಲ್ಲಿ ನೋಡಿ ತುಂಬ ಸಂತೋಷವಾಯಿತು. ನಮಗೆ ಈಗಲೇ ಮಾಹಿತಿ ಸಿಕ್ಕಿತ್ತು. ಮಗು ಅಡ್ಮಿಷನ್ ಖಂಡಿತ ಆಗುತ್ತದೆ. ಯಾವುದೇ ರೀತಿಯ ಫಾರ್ಮಾಲಿಟೀಸ್ ಅಗತ್ಯವಿಲ್ಲ. ವಿಕ್ರಮ್ ಮೃದುವಾಗಿ ನಸುನಕ್ಕು, ಆದರೆ ಅತ್ಯಂತ ಶಾಂತವಾಗಿ ನುಡಿದನು. ಇಲ್ಲ, ಆ ನಿಯಮ ಮಾತ್ರ ಖಂಡಿತ ಇರಲಿ. ಪ್ರಾಂಶುಪಾಲರು ಸ್ವಲ್ಪ ಆಶ್ಚರ್ಯದಿಂದ ಅವನನ್ನೇ ನೋಡಿದರು. ವಿಕ್ರಮ್ ಸಮರ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದನು, ಶಾಲೆಯ ನಿಯಮಗಳು ಪ್ರತಿಯೊಬ್ಬ ಮಗುವಿಗೂ ಒಂದೇ ಆಗಿರಬೇಕು. ಇವನು ನನ್ನ ಮಗ ಎಂದ ತಕ್ಷಣ ಇವನಿಗೆ ಶಾಲೆಯ ನಿಯಮಗಳ ಬದಲಾಯಿಸುವುದು ಸರಿಯಲ್ಲ. ಒಂದು ವೇಳೆ ಉಳಿದ ಎಲ್ಲ ಮಕ್ಕಳಿಗೂ ಪ್ರವೇಶ ಪರೀಕ್ಷೆ ಇದ್ದರೆ ನನ್ನ ಮಗನಿಗೂ ಆ ಪರೀಕ್ಷೆ ಖಂಡಿತ ನಡೆಸಿ. ಪ್ರಾಂಶುಪಾಲರು ಕೆಲವು ಸೆಕೆಂಡ್ಗಳ ಕಾಲ ವಿಕ್ರಮ್ನ ಆ ಸುಂದರ ವ್ಯಕ್ತಿತ್ವವನ್ನು ನೋಡುತ್ತಾ ನಿಂತರು. ನಂತರ ಗೌರವದಿಂದ ನಸುನಕ್ಕರು. ಅವರು ಸಮರನ್ನು ತನ್ನ ಹತ್ತಿರ ಕರೆದು ಸಮರ್ ಅತ್ಯಂತ ಶಿಸ್ತಿನಿಂದ ಎದುರಿನ ಆಸನದಲ್ಲಿ ಕುಳಿತುಕೊಂಡನು. ಪ್ರಾಂಶುಪಾಲರು ಅವನ ವಯಸ್ಸು ಹಾಗೂ ತರಗತಿ ಅನುಗುಣವಾಗಿ ಪ್ರಶ್ನೆಯನ್ನು ಕೇಳಲಾರಂಭಿಸಿದರು. ಮೊದಲಿಗೆ ಕೆಲವು ಸಹಜ ಪ್ರಶ್ನೆಗಳು, ನಂತರ ಓದಿನ ಬಗ್ಗೆ, ಆಮೇಲೆ ಸಣ್ಣ ಲಾಜಿಕಲ್ ಪ್ರಶ್ನೆಗಳು, ಕೊನೆಗೆ ಒಂದು ಸಣ್ಣ ಕಥೆಯನ್ನು ಓದಲು ಹೇಳಿ ಅದರ ಅರ್ಥವನ್ನು ಕೇಳಿದರು. ಸಮರ್ ಯಾವುದೇ ಆತಂಕವಿಲ್ಲದೆ ಅತ್ಯಂತ ಧೈರ್ಯದಿಂದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸುತ್ತಾ ಹೋದನು. ಕೆಲವು ಕಡೆ ಯೋಚಿಸುತ್ತಿದ್ದನಾದರೂ ಅವನ ಉತ್ತರಗಳು ಅತ್ಯಂತ ಸ್ಪಷ್ಟ ಹಾಗೂ ನಿಖರವಾಗಿದ್ದವು. ಸಿಂಧು ಇವೆಲ್ಲವನ್ನ ನೋಡುತ್ತಾ ಮೌನವಾಗಿ ಕುಳಿತಿದ್ದಳು. ಅವಳ ಕೈಬೆರಳುಗಳು ಒಳಗೊಳಗೆ ಸಣ್ಣಗೆ ನಡುಗುತ್ತಿದ್ದವು. ವಿಕ್ರಮ್ ಅವಳ ಕಡೆ ನೋಡಿ ಅತ್ಯಂತ ಮೆಲ್ಲಗೆ ಅವಳ ಹಸ್ತವನ್ನು ಮುಟ್ಟಿ ಸನ್ನೆ ಮಾಡಿದನು. ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು. ಸ್ವಲ್ಪ ಸಮಯದ ನಂತರ ಪ್ರಾಂಶುಪಾಲರು ನಗುತ್ತಾ ಕುರ್ಚಿಯ ಹಿಂಭಾಗ ಹೊರಗಿಕೊಂಡು ಅವರು ಸಮರ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಹೇಳಿದರು, ತುಂಬ ಅದ್ಭುತವಾದ ಹುಡುಗ. ನಂತರ ಅವರು ವಿಕ್ರಮ್ ಮತ್ತು ಸಿಂಧು ಕಡೆ ತಿರುಗಿ ಹೇಳಿದರು, ನಿಮ್ಮ ಈ ಮಗ ನಿಜಕ್ಕೂ ತುಂಬ ತಿಳುವಳಿಕೆಯುಳ್ಳ ಮತ್ತು ಶಿಸ್ತಿನ ಹುಡುಗನಾಗಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನಲ್ಲಿ ಹೊಸ ವಿಷಯಗಳನ್ನು ಕಲಿಯುವ ಆಳವಾದ ಆಸೆ ಇದೆ. ಇಂತಹ ಮಗುವನ್ನು ನಮ್ಮ ಶಾಲೆಗೆ ಸೇರಿಸಿಕೊಳ್ಳುವುದು ನಮಗೆ ಅಪಾರವಾದ ಸಂತೋಷವಾಗುತ್ತದೆ. ಸಮರ್ನ ಕಣ್ಣುಗಳು ಒಮ್ಮೆಲೆ ಮಿನುಗಿದವು. ಅವನು ತಕ್ಷಣವೇ ಸೀಟಿನಿಂದ ಎದ್ದು ಓಡುತ್ತಾ ವಿಕ್ರಮ್ನ ಮಳೆ ಬಂದನು. ಪಪ್ಪ, ನಾನು ಪರೀಕ್ಷೆ ಪಾಸಾದೆ. ವಿಕ್ರಮ್ ಅವನನ್ನು ತನ್ನ ಮಡಿಲಿನಲ್ಲಿ ಎತ್ತಿಕೊಂಡು ಅವನ ಹಣೆಯನ್ನು ಚುಂಬಿಸಿ ಹೇಳಿದನು, ನನ್ನ ಮಗ ಯಾವಾಗಲೂ ಪಾಸ್ ಕಣೋ. ಸಿಂಧು ಇವರಿಬ್ಬರನ್ನ ನೋಡುತ್ತಿದ್ದಳು ಮತ್ತು ಅವಳ ಕಣ್ಣುಗಳು ತನ್ನ ಮಗನ ಬಗ್ಗೆ ಅಪಾರವಾದ ಹೆಮ್ಮೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಶಾಲೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದವು. ಸಮರ್ನಿಗೆ ಹೊಸ ಪುಸ್ತಕಗಳು ಹಾಗೂ ಶಾಲೆಯ ಉಡುಪಿನ ವಿವರಣೆಗಳು ನೀಡಲಾಯಿತು. ನಂತರ ಮೂವರು ಶಾಲೆಯಿಂದ ಹೊರಗೆ ಬಂದರು. ಹೊರ ಬರುತ್ತಿದ್ದಂತೆ ಸಮರ್ ಉತ್ಸಾಹದಿಂದ ಹೇಳಿದನು, ಈಗಂತೂ ನನಗೆ ಸೆಲೆಬ್ರೇಷನ್ ಬೇಕೇ ಬೇಕು. ವಿಕ್ರಮ್ ನಗುತ್ತಾ, ನನ್ನ ಮಗನಿಗೆ ಏನು ಬೇಕು ಈಗ ಎಂದು ಕೇಳಿದನು. ಸಮರ್ ಒಂದು ಕ್ಷಣ ಯೋಚಿಸುತ್ತಾ ಹೇಳಿದನು, ಐಸ್ ಕ್ರೀಮ್. ವಿಕ್ರಮ್ ಮತ್ತು ಸಿಂಧು ಇಬ್ಬರು ಜೋರಾಗಿ ನಕ್ಕರು. ಹೋಗುವ ದಾರಿಯಲ್ಲಿ ಅವರು ಒಂದು ಸುಂದರವಾದ ಕೆಫೆ ಮುಂಭಾಗ ಕಾರು ನಿಲ್ಲಿಸಿದರು. ಮೂವರು ಹೊರಗಿನ ಆಸನದಲ್ಲಿ ಕುಳಿತುಕೊಂಡು ಸಮರ್ ತನ್ನ ಇಷ್ಟವಾದ ದೊಡ್ಡ ದೊಡ್ಡ ಐಸ್ ಕ್ರೀಮ್ ಪಡೆದುಕೊಂಡು ತುಂಬ ಖುಷಿಯಿಂದ ತಿನ್ನಲಾರಂಭಿಸಿದನು. ಸಿಂಧು ತುಂಬ ಕಡಿಮೆ ತಿನ್ನುತ್ತಿದ್ದಳು. ವಿಕ್ರಮ್ ಕೇವಲ ಅವಳನ್ನೇ ಗಮನಿಸುತ್ತಿದ್ದನು. ಅಷ್ಟರಲ್ಲೇ ಸಿಂಧು ಐಸ್ ಕ್ರೀಮ್ ತಿನ್ನುವಾಗ ಅವಳಿಗೆ ತಿಳಿಯದಂತೆ ಅವಳ ತುಟಿಯ ಒಂದು ಬದಿಯಲ್ಲಿ ಸಣ್ಣದಾಗಿ ಐಸ್ ಕ್ರೀಮ್ ಅಂಟಿಕೊಂಡಿತ್ತು. ಅವಳಿಗೆ ಅದರ ಅರಿವೇ ಇರಲಿಲ್ಲ. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಅವಳ ಆ ಮುದ್ದಾದ ಮುಖವನ್ನು ನೋಡುತ್ತಿದ್ದನು. ನಂತರ ಅತ್ಯಂತ ಸಹಜವಾಗಿ ತನ್ನ ಜೇಬಿನಿಂದ ಕರವಸ್ತ್ರವನ್ನು ಹೊರಗೆ ತೆಗೆದು ಅವಳ ಕಡೆಗೆ ಸ್ವಲ್ಪ ಬಾಗಿದನು. ಸಿಂಧು ಒಮ್ಮೆಲೆ ಆಶ್ಚರ್ಯದಿಂದ ಅವನನ್ನೇ ನೋಡಲಾರಂಭಿಸಿದಳು. ವಿಕ್ರಮ್ ಏನನ್ನೂ ಮಾತನಾಡಲಿಲ್ಲ. ಕೇವಲ ಅತ್ಯಂತ ಮೃದುವಾಗಿ ತನ್ನ ಕರ್ಚೀಫ್ನಿಂದ ಅವಳ ತುಟಿಯ ಬದಿಯಲ್ಲಿದ್ದ ಐಸ್ ಕ್ರೀಮನ್ನು ಒರೆಸಿಬಿಟ್ಟನು. ಆ ಒಂದು ಕ್ಷಣ ಇಬ್ಬರ ದೃಷ್ಟಿ ಒಂದಾಗಿತ್ತು. ಸಿಂಧು ಉಸಿರಾಟ ಮತ್ತೊಮ್ಮೆ ನಿಂತಂತಾಗಿತ್ತು. ಅವಳು ತಕ್ಷಣವೇ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡಳು. ಅವಳ ಕಿವಿಗಳು ನಾಚಿಕೆಯಿಂದ ಸಣ್ಣಗೆ ಕೆಂಪಗಾಗಿದ್ದವು. ಸಮರ್ ಇವೆಲ್ಲವನ್ನು ನೋಡುತ್ತಾ ಮುಗ್ಧತೆಯಿಂದ ಹೇಳಿದನು, ಪಪ್ಪ, ಮಮ್ಮ ಏನಾದರೂ ಸಣ್ಣ ಮಗುವ? ಇಬ್ಬರು ತಕ್ಷಣವೇ ಸಮರ್ನ ಕಡೆ ನೋಡಿದರು. ಸಮರ್ ಮುಂದುವರಿಸಿ ಹೇಳಿದನು, ಪ್ರತಿಯೊಂದಿನ ಮಮ್ಮ ನನಗೆ ಹೇಳುತ್ತಾಳೆ, ಊಟ ಮಾಡುವಾಗ ನೆಲಕ್ಕೆ ಚೆಲ್ಲಬಾರದು, ಮುಖಕ್ಕೆ ಹಚ್ಚಿಕೊಳ್ಳಬಾರದು ಅಂತ. ಆದರೆ ಈಗ ನೋಡಿದರೆ ನೀವೇ ಮಮ್ಮಳ ಮುಖವನ್ನು ಒರೆಸುತ್ತಿದ್ದೀರಲ್ಲವೇ ಪಪ್ಪ? ವಿಕ್ರಮ್ ಜೋರಾಗಿ ನಗಲಾರಂಭಿಸಿದನು. ಸಿಂಧು ಮುಜುಗರದಿಂದ ಮುಖವನ್ನು ಬೇರೆಡೆ ತಿರುಗಿಸಿಕೊಂಡಳು. ಸ್ವಲ್ಪ ಸಮಯದ ನಂತರ ಮೂವರು ಮನೆಗೆ ಮರಳಿದರು. ಮನೆಗೆ ತಲುಪುತ್ತಿದ್ದಂತೆ ವಿಕ್ರಮ್ ಮೊಬೈಲ್ ಸದ್ದಿಡಲಾರಂಭಿಸಿತು. ಆತ ಕೆಲವು ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತನಾಡಿದನು. ನಂತರ ಸಿಂಧು ಕಡೆ ತಿರುಗಿ ಹೇಳಿದನು, ಸಿಂಧು, ನಾನು ಸ್ವಲ್ಪ ಸಮಯ ಆಫೀಸ್ಗೆ ಹೋಗಬೇಕಾಗಿದೆ. ಅಲ್ಲಿ ಕೆಲವು ಎಮರ್ಜೆನ್ಸಿ ಕೆಲಸಗಳಿವೆ. ನಾನು ಹೊಸ ಬ್ಯಾಗ್ ಅನ್ನು ನೋಡುತ್ತಿದ್ದರು. ಸಮರ್ ಈ ಮಾತು ಕೇಳಿ ಒಮ್ಮೆಲೆ ಬೇಸರದಿಂದ ಮುಖ ಸಣ್ಣಗೆ ಮಾಡಿಕೊಂಡನು. ಪಪ್ಪ. ವಿಕ್ರಮ್ ತಕ್ಷಣವೇ ಅವನ ಬಳಿ ಬಂದು, ಏನಾಯಿತು ನನ್ನ ಮಗನೇ? ಸಮರ್ ಅವನ ಹತ್ತಿರ ಬಂದು ಕೇಳಿದನು. ಇವತ್ತು ಸಂಜೆ ನಾವು ಹೊರಗೆ ತಿರುಗಾಡಲು ಹೋಗೋಣ ಅಂದಿದ್ದೀರಲ್ಲವೇ ಪಪ್ಪ? ಅವನ ಕಣ್ಣುಗಳಲ್ಲಿ ಅಪಾರವಾದ ನಿರೀಕ್ಷೆ ಇತ್ತು. ವಿಕ್ರಮ್ ಏನಾದರೂ ಹೇಳುವ ಮೊದಲೇ ಸಿಂಧು ಅತ್ಯಂತ ಮೃದುವಾಗಿ
ಹೇಳಿದಳು. ಮಗನೇ ಪಪ್ಪಂಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇರುತ್ತಿದೆ ಅಲ್ವಾ, ಅವರನ್ನು ಹೋಗಲು ಬಿಡು. ಯಾವತ್ತಾದರೂ ರಜೆ ಇದ್ದಾಗ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ವಿಕ್ರಮ್ ಅವಳ ಮುಖವನ್ನು ನೋಡಿದನು. ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅವಳನ್ನೇ ದಿಟ್ಟಿಸುತ್ತಾ ನಂತರ ಅವನು ಸಮರ್ನ ತನ್ನ ಮಡಿಲಲ್ಲಿ ಎತ್ತಿಕೊಂಡು ಹೇಳಿದನು. ಇಲ್ಲ ಚಾಂಪ್. ಅವನು ನಗುತ್ತಾ ಅವನ ಕೂದಲನ್ನು ಸವರುತ್ತಾ ಹೇಳಿದನು. ನಾನು ಆಫೀಸ್ನಿಂದ ತುಂಬ ಬೇಗ ವಾಪಸ್ ಬರುತ್ತೇನೆ. ನಂತರ ಅವನು ತನ್ನ ಕಣ್ಣು ಸನ್ನೆ ಮಾಡುತ್ತಾ ಮುಗುಳ್ನಕ್ಕನು. ಒಂದು ವೇಳೆ ನಾನು ಬೇಗ ಮರಳಿದರೆ ನನ್ನ ಪುಟ್ಟ ಗೆಳೆಯ ಮತ್ತು ಅವನ ಅಮ್ಮಮ್ಮ ಇವತ್ತು ರಾತ್ರಿ ನಾವೆಲ್ಲರೂ ಒಟ್ಟಿಗೆ ಹೊರಗಡೆ ಡಿನ್ನರ್ಗೆ ಹೋಗೋಣ. ಸಮರ್ ಖುಷಿಯಿಂದ ಒಮ್ಮೆಲೆ ಹಾರಾಡಿದನು. ನಿಜಕ್ಕೂ ಪಪ್ಪ? ವಿಕ್ರಮ್ ಹೌದು ಎನ್ನುವಂತೆ ತಲೆ ಆಡಿಸಿದನು. ನಗುತ್ತಾ ಅವನ ಹಣೆಯನ್ನು ಚುಂಬಿಸಿದನು. ನಂತರ ಅವನು ಒಮ್ಮೆ ಸಿಂಧುಳ ಕಡೆ ನೋಡಿದನು. ಸಿಂಧು ಇವತ್ತು ಏನೂ ಮಾತನಾಡಲಿಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ಇವತ್ತು ಯಾವುದೇ ಗೊಂದಲದ ಪ್ರಶ್ನೆಗಳಿರಲಿಲ್ಲ. ಕೇವಲ ಒಂದು ಆಪ್ತವಾದ ನೆಮ್ಮದಿ ಇತ್ತು, ಕಾಯುವಿಕೆ ಇತ್ತು. ವಿಕ್ರಮ್ ಹೋಗುವಾಗ ಅತ್ಯಂತ ಮೃದು ಧ್ವನಿಯಲ್ಲಿ ಹೇಳಿದನು, ನಾನು ತುಂಬ ಬೇಗನೆ ಬರುತ್ತೇನೆ ಸಿಂಧು. ಇಷ್ಟು ಹೇಳಿ ಆತ ಮನೆಯಿಂದ ಹೊರನಡೆದನು. ಸಿಂಧು ಬಾಗಿಲ ಬಳಿ ನಿಂತು ಆತ ಹೋಗುವ ದಾರಿಯನ್ನೇ ನೋಡುತ್ತಿದ್ದಳು. ಅವಳಿಗೆ ಸ್ವಂತ ಅರ್ಥವಾಗುತ್ತಿರಲಿಲ್ಲ. ತನ್ನ ಹೃದಯದಲ್ಲಿ ಮೂಡಿರುವ ಈ ಸಣ್ಣದೊಂದು ತಳಮಳ ಕೇವಲ ಒಂದು ಹಳೆಯ ಅಭ್ಯಾಸವೋ ಅಥವಾ ತನ್ನ ಬದುಕಿನ ಆ ದಿವ್ಯ ವ್ಯಕ್ತಿಕ್ಕಾಗಿ ಶುರುವಾಗಿರುವ ಸುಂದರವಾದ ಕಾಯುವಿಕೆಯೋ ಎಂದು. ಮುಂಜಾನೆಯ ಆ ಹಗುರವಾದ ಬಿಸಿಲು ನಗರದ ಎತ್ತರ ಕಟ್ಟಡಗಳು ಗಾಜಿನ ಮೇಲೆ ಬೀನುಗುತ್ತಿತ್ತು. ರಸ್ತೆಯಲ್ಲಿ ವಾಹನಗಳ ಸಂಚಾರ ಎಂದಿನಂತೆ ಇತ್ತು. ಆದರೆ ಇವತ್ತು ವಿಕ್ರಮ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಭಾವನೆ ಇತ್ತು. ಮದುವೆಯ ನಂತರ ಮೊದಲ ಬಾರಿಗೆ ಆತ ತನ್ನ ಕಚೇರಿಗೆ ಹೊರಟಿದ್ದನು. ಅವನ ಕಪ್ಪು ಬಣ್ಣದ ದೊಡ್ಡ ಕಾರು ನಿಧಾನವಾಗಿ ಕಂಪನಿಯ ಕಟ್ಟಡದ ಮುಂಭಾಗ ಬಂದು ನಿಂತಿತ್ತು. ಚಾಲಕ ತಕ್ಷಣವೇ ಕೆಳಗಿಳಿದು ಕಾರಿನ ಬಾಗಿಲನ್ನು ತೆರೆದನು. ವಿಕ್ರಮ್ ತುಟಿಗಳ ಮೇಲೆ ಸಣ್ಣದೊಂದು ಮೃದುವಾದ ನಗುವಿತ್ತು. ಆತ ಕಾರಿನಿಂದ ಹೊರಗೆ ಬಂದನು. ಆತ ಕಂಪನಿಯ ಮುಖ್ಯ ಬಾಗಿಲಿನ ಕಡೆ ಹೆಜ್ಜೆ ಇಡುತ್ತಿದ್ದಂತೆ ಅಲ್ಲಿಂದ ರಕ್ಷಣಾ ಸಿಬ್ಬಂದಿ ಒಮ್ಮೆಲೆ ಅತ್ಯಂತ ಶಿಸ್ತಿನಿಂದ ನೆಟ್ಟಗೆ ನಿಂತುಕೊಂಡರು. ಪ್ರತಿದಿನವೂ ಮಾಡುತ್ತಿದ್ದ ಸಹಜವಾದ ನಮಸ್ಕಾರದ ಬದಲಿಗೆ ಇವತ್ತು ಎಲ್ಲರ ಮುಖದಲ್ಲೂ ಒಂದು ಸುಂದರವಾದ ನಗು ಎದ್ದು ಕಾಣಿಸುತ್ತಿತ್ತು. ಅಲ್ಲಿದ್ದ ಅತ್ಯಂತ ಹಳೆಯ ರಕ್ಷಣಾ ಸಿಬ್ಬಂದಿಯೊಬ್ಬರು ಸಣ್ಣದಾಗಿ ಬಂದು ಹೇಳಿದರು, ಗುಡ್ ಮಾರ್ನಿಂಗ್ ಸರ್. ವಿಕ್ರಮ್ ಹಗುರವಾಗಿ ತಲೆ ಆಡಿಸಿದರು. ಥ್ಯಾಂಕ್ ಯು ಎನ್ನುತ್ತಾ ಒಳಗಡೆ ನಡೆದರು. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಯೋಚನೆ ಓಡುತ್ತಿತ್ತು, ಇವತ್ತು ಎಲ್ಲವೂ ಇಷ್ಟೊಂದು ವಿಭಿನ್ನವಾಗಿ ಏಕೆ ಕಾಣಿಸುತ್ತಿದೆ ಎಂದು. ಆತ ಕಚೇರಿಯ ಆ ದೊಡ್ಡ ಗಾಜಿನ ಬಾಗಿಲನ್ನು ತೆರೆದು ಒಳಗಡೆ ಬರುತ್ತಿದ್ದಂತೆ ಅವನ ಹೆಜ್ಜೆಗಳು ಒಮ್ಮೆಲೆ ನಿಧಾನವಾದವು. ಎದುರಿಗೆ ಆ ದೃಶ್ಯ ಅವನನ್ನು ಅಲ್ಲೇ ನಿಲ್ಲಿಸಿಬಿಟ್ಟಿತು. ಇಡೀ ಕಚೇರಿ ಸಂಪೂರ್ಣವಾಗಿ ಮೌನವಾಗಿತ್ತು. ಎಲ್ಲಿಯೂ ಕೀಬೋರ್ಡ್ಗಳ ಸದ್ದಿರಲಿಲ್ಲ, ಯಾವುದೇ ಸಭೆ ಗದ್ದಲವಿರಲಿಲ್ಲ, ಯಾರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಇಡೀ ಕಚೇರಿಯ ಆ ಮಹಡಿ ಸಂಪೂರ್ಣವಾಗಿ ಖಾಲಿ ಇದ್ದಂತೆ ಕಾಣಿಸುತ್ತಿತ್ತು. ವಿಕ್ರಮ್ನ ದೃಷ್ಟಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ತಿರುಗಿತು. ಅವನ ಹಣೆಯ ಮೇಲೆ ಸಣ್ಣದೊಂದು ಗೊಂದಲದ ಗೆರೆ ಮೂಡಿತ್ತು. ಆತ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ನುಡಿದನು, ಇದೇನಿದು? ಎಲ್ಲ ಸ್ಟಾಫ್ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಆತ ಇನ್ನೂ ಸ್ವಲ್ಪ ಮುಂದೆ ನಡೆದನು. ಅವನ ದೃಷ್ಟಿ ಪ್ರತಿಯೊಂದು ಮೇಜಿನ ಮೇಲೆಯೂ ಬಿತ್ತು. ಕಂಪ್ಯೂಟರ್ಗಳು ಜನರಲ್ಲಿದ್ದವು, ಆದರೆ ಅಲ್ಲಿನ ಮನುಷ್ಯರೂ ಇರಲಿಲ್ಲ. ಅವನಿಗೆ ತುಂಬ ವಿಚಿತ್ರ ಎನಿಸಿತು. ತಾನು ತನ್ನದೇ ಕಚೇರಿಯಲ್ಲಿದ್ದೇನೆಯೋ ಅಥವಾ ಬೇರೆ ಎಲ್ಲೋ ಬಂದಿದ್ದೇನೋ ಎನ್ನುವಂತೆ ಭಾಸವಾಯಿತು. ಆತ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಕರೆದನು, ರಾಜು. ಆದರೆ ಅಲ್ಲಿಂದ ಯಾವುದೇ ಉತ್ತರ ಬರಲಿಲ್ಲ. ಆತ ಮತ್ತೊಮ್ಮೆ ಕರೆದನು, ರಾಜು. ಆಗಲೂ ಮೌನವೇ ಆವರಿಸಿತ್ತು. ಈಗ ತನ್ನ ಹೆಜ್ಜೆಗಳನ್ನು ವೇಗವಾಗಿ ಹೆಚ್ಚಿಸಿ ತನ್ನ ಮುಖ್ಯ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕಲಾರಂಭಿಸಿದನು. ಹೋಗುವ ದಾರಿಯಲ್ಲಿ ಆತ ತನ್ನ ಮೊಬೈಲ್ ಹೊರಗೆ ತೆಗೆದು ರಾಜುಗೆ ಕರೆ ಮಾಡಲು ಯತ್ನಿಸಿದನು. ಕರೆ ಹೋಗುವಷ್ಟರಲ್ಲಿ ಆತ ತನ್ನ ಕ್ಯಾಬಿನ್ ಬಾಗಿಲನ್ನು ತೆರೆದನು. ಮರುಕ್ಷಣವೇ ಇಡೀ ಕಚೇರಿಯಿಂದ ಒಮ್ಮೆಲೆ ಜೋರಾದ ಧ್ವನಿ ಕೇಳಿಬಂತು, ಮದುವೆಯ ಆರ್ಥಿಕ ಶುಭಾಶಯಗಳು ಸರ್. ವಿಕ್ರಮ್ ನಿಜಕ್ಕೂ ಒಂದು ಕ್ಷಣ ಒಮ್ಮೆಲೆ ದಂಗಾಗಿ ಹೋದನು. ಆತ ತಕ್ಷಣವೇ ಹಿಂದೆ ತಿರುಗಿ ನೋಡಿದಾಗ ಎದುರಿಗಿದ್ದ ಆ ಸುಂದರ ದೃಶ್ಯವನ್ನು ಕಂಡು ಅವನ ಕಣ್ಣುಗಳು ಕೆಲವು ಸೆಕೆಂಡ್ಗಳ ಕಾಲ ಸ್ಥಿರವಾಗಿ ನಿಂತು ಬಿಟ್ಟವು. ಕಚೇರಿಯ ಇಡೀ ಸಿಬ್ಬಂದಿ ವರ್ಗದವರು ಅಲ್ಲಿ ಸಾಲಾಗಿ ನಿಂತಿದ್ದರು. ಕೆಲವರ ಕೈಯಲ್ಲಿ ಸುಂದರವಾದ ಹೂಗುಚ್ಛಗಳಿದ್ದವು, ಕೆಲವರ ಕೈಯಲ್ಲಿ ಹೂವಿನ ದಳಗಳಿದ್ದವು. ಇನ್ನು ಕೆಲವು ಸಿಬ್ಬಂದಿಗಳು ಕೈಯಲ್ಲಿ ಸಣ್ಣ ಬ್ಯಾನರ್ಗಳನ್ನು ಹಿಡಿದುಕೊಂಡಿದ್ದರು. ಅದರ ಮೇಲೆ ಬರೆಯಲಾಗಿತ್ತು, ವೆಲ್ಕಮ್ ಬ್ಯಾಕ್ ಸರ್ ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್. ಪ್ರತಿಯೊಬ್ಬರ ಮುಖದಲ್ಲೂ ಅತ್ಯಂತ ಸುಂದರವಾದ ನಗುವಿತ್ತು. ಯಾರೋ ಚಪ್ಪಾಳೆ ತಟ್ಟುತ್ತಿದ್ದರು, ಇನ್ಯಾರೋ ಖುಷಿಯಿಂದ ನಗುತ್ತಿದ್ದರು. ಅಷ್ಟರಲ್ಲೇ ಒಬ್ಬ ಹುಡುಗಿ ನಗುತ್ತಾ ಹೇಳಿದಳು, ಸರ್, ನೀವು ಮದುವೆಯಾಗಿದ್ದೀರಾ, ಆದರೆ ನಮಗೆ ಯಾರಿಗೂ ವಿಷಯನೇ ತಿಳಿಸಲಿಲ್ಲ. ಇನ್ನೊಬ್ಬ ಸಿಬ್ಬಂದಿ, ನಮಗೆಲ್ಲರಿಗೂ ಈಗ ದೊಡ್ಡದೊಂದು ಪಾರ್ಟಿ ಬೇಕೇ ಬೇಕು ಸರ್ ಎಂದನು. ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಮಾತನಾಡಲಾರಂಭಿಸಿದರು. ಕೆಲವು ಕ್ಷಣಕಾಲ ವಿಕ್ರಮ್ ಕೇವಲ ಅವರನ್ನೇ ನೋಡುತ್ತಾ ಹಾಗೆ ನಿಂತನು. ಅವನಿಗೆ ಇವತ್ತು ಒಂದು ವಿಷಯ ಆಳವಾದ ಅರಿವಾಗಿತ್ತು. ಇದು ಕಚೇರಿಯ ಜನ, ಯಾರ ಮೇಲೆ ಆತ ಕಳೆದ 5 ವರ್ಷಗಳಿಂದ ಕೇವಲ ಕೆಲಸದ ಒತ್ತಡವನ್ನು ಮಾತ್ರ ಹೇರುತ್ತಿದ್ದನು. ಯಾರ ಎದುರಿನಲ್ಲೂ ಆತ ತನ್ನ ಮುಖದ ಸಣ್ಣದೊಂದು ನಗುವನ್ನು ಮೂಡಲು ಬಿಡುತ್ತಿರಲಿಲ್ಲ. ಆದರೆ ಇವತ್ತು ಅದೇ ಜನ ಅವನ ಬದುಕಿನ ಈ ಹೊಸ ಸಂತೋಷಕ್ಕೆ ಒಳಗಣ್ಣಿನಿಂದ ಇಷ್ಟೊಂದು ಖುಷಿ ಪಡುತ್ತಿದ್ದಾರೆ. ವಿಕ್ರಮ್ನ ಮುಖದಲ್ಲಿ ನಿಧಾನವಾಗಿ ಒಂದು ಸುಂದರ ನಗು ಮೂಡಿಬಂತು.
ಆತ ತನ್ನ ಕೈಯನ್ನೆತ್ತಿ ಎಲ್ಲರನ್ನ ಶಾಂತವಾಗಿರುವಂತೆ ಸನ್ನೆ ಮಾಡಿ ಹೇಳಿದನು. ಸರಿ, ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ದೊಡ್ಡದಾಗಿ ಪಾರ್ಟಿ ಸಿಗುತ್ತದೆ. ಇದನ್ನು ಕೇಳಿ ಎಲ್ಲರೂ ಖುಷಿಯಿಂದ ಕಿರುಚಾಡಿದರು. ವಿಕ್ರಮ್ ಮುಂದುವರೆದು ನಗುತ್ತಾ ಹೇಳಿದನು, ಮತ್ತು ಕಚೇರಿಯ ಪ್ರತಿಯೊಬ್ಬ ಸಿಬ್ಬಂದಿಗೂ ಈ ತಿಂಗಳ 1 ತಿಂಗಳ ಸಂಬಳ ಬೋನಸ್ ಸಿಗಲಿದೆ. ಒಂದು ಕ್ಷಣ ಇಡೀ ಕಚೇರಿ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಮರುಕ್ಷಣವೇ ಅಲ್ಲಿ ಸಂತೋಷದ ಅಲೆ ಎದ್ದಿತು. ಥ್ಯಾಂಕ್ ಯು ಸರ್, ಓ ಮೈ ಗಾಡ್, ನಮ್ಮ ಸರ್ ಜಗತ್ತಿನ ಅತ್ಯುತ್ತಮ ಸರ್ ಎಂದು ಎಲ್ಲರೂ ಖುಷಿಯಿಂದ ತೇಲಾಡಿದರು. ವಿಕ್ರಮ್ ಎಲ್ಲರನ್ನ ನೋಡಿ ಹೇಳಿದನು, ನಾನು ಇಲ್ಲದ ಈ ದಿನಗಳಲ್ಲಿ ನೀವೆಲ್ಲರೂ ಕಚೇರಿಯ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸಿದ್ದೀರಾ. ಆದ್ದರಿಂದ ಈ ಬೋನಸ್ಗೆ ನೀವೆಲ್ಲರೂ ನಿಜಕ್ಕೂ ಅರ್ಹರು. ಎಲ್ಲರ ಕಣ್ಣುಗಳಲ್ಲಿ ಆ ಸಂತೋಷ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಅವರಿಗೆ ಆ ಹಣಕ್ಕಿಂತಲೂ ಹೆಚ್ಚಾಗಿ ತಮ್ಮ ಹಳೆಯ ವಿಕ್ರಮ್ ಸರ್ ಮತ್ತೆ ಹಸನ್ಮುಖಿಯಾಗಿ ಮರಳಿ ಬಂದಿದ್ದಾರೆ ಎಂಬ ವಿಷಯವೇ ಎಲ್ಲಕ್ಕಿಂತ ದೊಡ್ಡ ಖುಷಿ ನೀಡುತ್ತಿತ್ತು. ಕಳೆದ 5 ವರ್ಷಗಳಿಂದ ವಿಕ್ರಮ್ ಇಷ್ಟು ಕಠಿಣ ಸ್ವಭಾವದವನಾಗಿದ್ದನೆಂದರೆ ಅವನ ಮುಖದ ನಗು ಹೇಗಿರುತ್ತದೆ ಎಂಬುದು ಅಲ್ಲಿನ ಜನ ಮರೆತೇ ಹೋಗಿತ್ತು. ಆತ ತನ್ನ ಒಳಗಿನ ಕೋಪವನ್ನೆಲ್ಲ ಕೆಲಸದ ಮೇಲೆ ತೀರಿಸಿಕೊಳ್ಳುತ್ತಿದ್ದನು. ಕಚೇರಿಯ ಜನ ಅವನನ್ನು ನೋಡಿ ಹೆದರುತ್ತಿದ್ದರು. ಆದರೆ ಇವತ್ತು ಅದೇ ಜನ ಅವನನ್ನು ನೋಡಿ ಅಪಾರವಾಗಿ ಖುಷಿ ಪಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ತನ್ನ ಹಳೆಯ ಗಂಭೀರ ಧ್ವನಿಯಲ್ಲಿ ಆದರೆ ನಗುತ್ತಾ ಹೇಳಿದನು, ಒಂದು ವೇಳೆ ನಿಮಗೆಲ್ಲರಿಗೂ ಆ ಬೋನಸ್ ಬೇಕು ಎಂದಾದರೆ ಈಗಲೇ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಕ್ಕೆ ಮರಳಿ. ಎಲ್ಲರೂ ಜೋರಾಗಿ ನಗುತ್ತಾ ನಿಧಾನವಾಗಿ ತಮ್ಮ ತಮ್ಮ ಸೀಟ್ ಕಡೆ ನಡೆದರು. ವಿಕ್ರಮ್ ತನ್ನ ಮುಖ್ಯ ಕೋಣೆಗೆ ಬಂದು ಕುರ್ಚಿಯ ಮೇಲೆ ಕರೆದನು, ರಾಜು. ಕೆಲವು ಕ್ಷಣಗಳ ನಂತರ ರಾಜು ಒಳಗಡೆ ಬಂದನು. ವಿಕ್ರಮ್ ಅವನನ್ನು ನೋಡಿ ಹೇಳಿದನು, ಕಚೇರಿಯ ಬಾಕಿ ಇರುವ ಎಲ್ಲ ಯೋಜನೆಗಳ ಫೈಲ್ಗಳನ್ನು ತಕ್ಷಣವೇ ನನ್ನ ಮೇಜಿನ ಮೇಲೆ ತಂದಿಡಿ. ರಾಜು ತಲೆ ಆಡಿಸಿ ಕೆಲವು ನಿಮಿಷದ ನಂತರ 3-4 ದಪ್ಪನೆಯ ಫೈಲ್ಗಳನ್ನು ತಂದು ಮೇಜಿನ ಮೇಲಿಟ್ಟನು. ಸರ್, ಈ ಎಲ್ಲ ಯೋಜನೆಗಳು ಕೇವಲ ನಿಮ್ಮ ಸಹಿಗಾಗಿ ಕಾಯುತ್ತಾ ನಿಂತಿವೆ. ಮತ್ತು ಸರ್, ಆ ಲಂಡನ್ ದೇಶದ ಹೊಸ ಪ್ರಾಜೆಕ್ಟ್. ವಿಕ್ರಮ್ ಫೈಲ್ಗಳನ್ನು ಕೈಗೆತ್ತಿಕೊಂಡು ಓದಲು ಆರಂಭಿಸಿದನು. ಕೆಲವು ಮುಖ್ಯ ನಿರ್ಧಾರಗಳು ಕೇವಲ ಅವನ ನಿರ್ಧಾರಕ್ಕಾಗಿ ಬಾಕಿ ಇದ್ದವು. ಅವನ ಪ್ರತಿಯೊಂದು ಫೈಲನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಲಾರಂಭಿಸಿದನು. ನಿಧಾನವಾಗಿ ಆತ ತನ್ನ ಕೆಲಸದಲ್ಲಿ ಎಷ್ಟು ಮುಳುಗಿ ಹೋದನೆಂದರೆ ಸಮಯ ಕಳೆದಿದ್ದೇ ಅವನಿಗೆ ತಿಳಿಯಲಿಲ್ಲ. ಇನ್ನೆಂದೆಡೆ ಸಿಂಧು ತನ್ನ ಕೋಣೆಯ ಕಿಟಕಿಯ ಬಳಿ ಬಂದು ಕುಳಿತಿದ್ದಳು. ಮಧ್ಯಾಹ್ನ 2 ಗಂಟೆಯಾಗಿತ್ತು. ಅವಳು ಈಗಾಗಲೇ 10 ಬಾರಿ ತನ್ನ ಫೋನ್ ಹೊರಗೆ ತೆಗೆದು ಅದರ ಸ್ಕ್ರೀನ್ ನೋಡುತ್ತಿದ್ದಳು. ಮತ್ತೆ ಅದನ್ನು ಹಾಗೆ ಎತ್ತಿಡುತ್ತಿದ್ದಳು. ಬೆಳಗ್ಗಿನಿಂದ ವಿಕ್ರಮ್ನಿಂದ ಒಂದು ಸಣ್ಣ ಕರೆ ಬಂದಿರಲಿಲ್ಲ. ಅವಳು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಳ್ಳುತ್ತಿದ್ದಳು. ಅವರು ಕಚೇರಿಯ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರಬಹುದು ಎಂದು. ಆದರೆ ಹೃದಯ ಮಾತ್ರ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಹಲವಾರು ಬಾರಿ ಕರೆಯ ಬಟನ್ನವರೆಗೂ ಹೋಗಿ ಮತ್ತೆ ತನ್ನನ್ನು ತಾನು ತಡೆದುಕೊಳ್ಳುತ್ತಿದ್ದಳು. ತನ್ನ ಕರೆಯಿಂದ ಕಚೇರಿಯ ಕೆಲಸದಲ್ಲಿ ಅವರಿಗೆ ಎಲ್ಲಾದರೂ ತೊಂದರೆಯಾಗುತ್ತದೆಯೋ ಎಂಬ ಸಣ್ಣ ಕಾಳಜಿ ಅವಳದ್ದು. ಶಾರದಮ್ಮ ಸಮರ್ನಿಗೆ ಮಧ್ಯಾಹ್ನ ಊಟ ಮಾಡಿಸಿ ಅವನ ಕೋಣೆಗೆ ಕಳುಹಿಸಿದ್ದರು. ಸಿಂಧು ಅವನನ್ನು ಸ್ವಲ್ಪ ಸಮಯ ಕಾಲ ಮಲಗಿಸಿದಳು. ಆದರೆ ಅವಳ ಗಮನ ಮಾತ್ರ ಎಲ್ಲೂ ಇರಲಿಲ್ಲ. ಅವಳು ಪದೇ ಪದೇ ಕೇವಲ ಗೋಡೆಯ ಗಡಿಯಾರವನ್ನೇ ನೋಡುತ್ತಿದ್ದಳು. ಮಧ್ಯಾಹ್ನ ಕರಗಿ ಸಂಜೆಯಾಗಿತ್ತು. ಸಮಯ 5 ಗಂಟೆಯಾಗಿತ್ತು. ಅವಳ ಒಳಗಿನ ತಳಮಳ ಇನ್ನೂ ಹೆಚ್ಚು ಆಗಲಾರಂಭಿಸಿತ್ತು. ಅಷ್ಟರಲ್ಲೇ ಇನ್ನೊಂದೆಡೆ ವಿಕ್ರಮ್ ಕೊನೆಗೂ ತನ್ನ ಫೈಲ್ಗಳನ್ನು ಮುಚ್ಚಿದನು. ಆತ ತನ್ನ ಕುತ್ತಿಗೆಯನ್ನು ಕುರ್ಚಿಯ ಹಿಂಭಾಗಕ್ಕೆ ಒರಗಿಸಿ ಒಮ್ಮೆ ಗಡಿಯಾರದ ಕಡೆ ನೋಡಿದಾಗ ಆತ ಒಮ್ಮೆಲೆ ಸ್ತಬ್ಧನಾದನು. ಸಂಜೆ 5 ಗಂಟೆಯಾಗಿತ್ತು. ಅವನ ಕಣ್ಣುಗಳು ದೊಡ್ಡದಾದವು. ಆತ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡನು. ತನ್ನಲ್ಲಿ ಅಂದುಕೊಂಡನು, ಅಯ್ಯೋ, ಇಡೀ ದಿನ ಹೇಗೆ ಕಳೆದು ಹೋಯಿತೋ ನನಗೆ ತಿಳಿಯಲೇ ಇಲ್ಲ. ಮತ್ತು ನಾನು ಸಿಂಧುಗೆ ಇವತ್ತು 1 ಬಾರಿಯೂ ಫೋನ್ ಮಾಡಲಿಲ್ಲ. ಆತ ತಕ್ಷಣವೇ ಫೋನ್ ಕೈಗೆತ್ತಿಕೊಂಡು ಸಿಂಧುಗೆ ಕರೆ ಮಾಡಿದನು. ಅಲ್ಲಿ ಕೇವಲ ಮೊದಲ ರಿಂಗ್ ಆಗುತ್ತಿದ್ದಂತೆ ತಕ್ಷಣವೇ ಫೋನ್ ರಿಸೀವ್ ಆಯಿತು. ವಿಕ್ರಮ್ನ ತುಟಿಗಳ ಮೇಲೆ ಅತ್ಯಂತ ಸುಂದರವಾದ ನಗು ಮೂಡಿಬಂತು. ಅವನು ಅತ್ಯಂತ ಮೃದುವಾಗಿ ಕೇಳಿದನು, ಏನು ಸಿಂಧು, ನೀನು ಕೈಯಲ್ಲೇ ಫೋನ್ ಹಿಡಿದುಕೊಂಡು ಕುಳಿತಿದ್ದೀಯಾ ಅಥವಾ ನನ್ನ ಕರೆಗಾಗಿಯೇ ಕಾಯುತ್ತಿದ್ದೀಯಾ? ಎದುರಿನಿಂದ ಕೆಲವು ಸೆಕೆಂಡ್ಗಳ ಕಾಲ ಮೌನವೇ ಆವರಿಸಿತ್ತು. ವಿಕ್ರಮ್ ಮತ್ತೆ ಸಣ್ಣ ತುಂಟತನದಿಂದ ಹೇಳಿದನು, ಒಂದು ವೇಳೆ ನೀನು ನನ್ನ ಕರೆಗಾಗಿ ಕಾಯುತ್ತಿದ್ದೀಯಾ ಎಂದಾದರೆ ನೀನೇ ಸ್ವಂತ ನನಗೆ ಒಂದು ಫೋನ್ ಮಾಡಬಹುದಿತ್ತಲ್ಲವೇ ಮುದ್ದು? ಈ ಮುದ್ದು ಎಂಬ ಶಬ್ದ ಕೇಳುತ್ತಿದ್ದಂತೆ ಸಿಂಧೂರ ಉಸಿರಾಟ ಮತ್ತೊಮ್ಮೆ ಅಲ್ಲೇ ನಿಂತಂತಾಗಿತ್ತು. ಗೊತ್ತಿಲ್ಲ ಏಕೆ, ಆದರೆ ಪ್ರತಿ ಬಾರಿ ವಿಕ್ರಮ್ ಅವಳನ್ನು ಈ ಹೆಸರಿನಿಂದ ಕರೆದಾಗ ಅವಳ ಹೃದಯ ಬಡಿತ ಒಮ್ಮೆಲೆ ಹೆಚ್ಚಾಗುತ್ತಿತ್ತು. ಅವಳು ಅತ್ಯಂತ ನಿಧಾನವಾಗಿ ನುಡಿದಳು, ಇಲ್ಲ, ಅಂಥದ್ದೇನೂ ಇಲ್ಲ ವಿಕ್ರಮ್ ಅವರೇ. ವಿಕ್ರಮ್ ನಗುತ್ತಾ ಹೇಳಿದನು, ಮೊದಲು ನೀನೇ ನಿರ್ಧರಿಸು, ಹೌದೋ ಅಥವಾ ಇಲ್ಲವೋ ಅಂತ. ಸಿಂಧು ಹಗುರವಾಗಿ ನಕ್ಕಳು. ಆದರೆ ಅವಳ ಧ್ವನಿಯಲ್ಲಿ ಸಣ್ಣದೊಂದು ಮುದ್ದಾದ ಕೋಪವಿತ್ತು. ನೀವು ಇವತ್ತು ತುಂಬ ತಡ ಮಾಡಿದ್ರಿ. 1 ಬಾರಿ ಫೋನ್ ಮಾಡಲಿಲ್ಲ. ಕನಿಷ್ಠ ಪಕ್ಷ ಮಧ್ಯಾಹ್ನ ಊಟವನ್ನಾದರೂ ಸರಿಯಾಗಿ ಮಾಡಿದ್ದೀರೋ ಇಲ್ಲವೋ ನಿಮ್ಮ ಆ ಕೆಲಸ. ವಿಕ್ರಮ್ ಅವಳ ಮಾತನ್ನು ಅರ್ಥಕ್ಕೆ ತಡೆದು ಅತ್ಯಂತ ಮೃದುವಾಗಿ ಹೇಳಿದನು, ನಿನ್ನ ಮನಸ್ಸಿನ ಸ್ಥಿತಿ ನನಗೆ ಪೂರ್ತಿ ಅರ್ಥವಾಗುತ್ತದೆ ಸಿಂಧು. ಆದರೆ ಎಷ್ಟೋ ದಿನಗಳ ನಂತರ ನಾನು ಕಚೇರಿಗೆ ಬಂದಿದ್ದೀನಲ್ಲವೇ?
ಫೈಲ್ಗಳ ಕೆಲಸ ತುಂಬ ಜಾಸ್ತಿ ಇತ್ತು. ಇವತ್ತು ಸಂಜೆ ಬಹುಶಃ ನನಗೆ ಬೇಗ ಮನೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಅನಿಸುತ್ತದೆ. ದಯವಿಟ್ಟು ಸಮರ್ ನನಗೆ ಸ್ವಲ್ಪ ತಿಳಿ ಹೇಳು. ಸಿಂಧು ತಕ್ಷಣವೇ ಮುಂದುವರೆಸಿ ಹೇಳಿದಳು. ಅಯ್ಯೋ ಪರವಾಗಿಲ್ಲ, ನೀವು ನಿಮ್ಮ ಕೆಲಸ ಪೂರ್ತಿಯಾಗಿ ಮುಗಿಸಿಕೊಂಡೇ ಬನ್ನಿ. ಸಮರ್ನನ್ನು ನಾನು ಖಂಡಿತ ನೋಡಿಕೊಳ್ಳುತ್ತೇನೆ. ವಿಕ್ರಮ್ ಹಗುರವಾಗಿ ನಸುನಕ್ಕನು. ನಂತರ ಅತ್ಯಂತ ನಿಧಾನ ಧ್ವನಿಯಲ್ಲಿ ಮೆಲ್ಲಗೆ ಕೇಳಿದನು. ಸರಿ ಸಮರ್, ನಾನು ಮನೆಗೆ ಬರಬೇಕು ಎಂದು ಬಯಸುತ್ತಿದ್ದಾನೆ. ಅದು ಸರಿ, ಆದರೆ ನಿನಗೆ ಅನಿಸುತ್ತಿಲ್ಲವೇ ನಾನು ತುಂಬ ಬೇಗನೆ ಮರಳಬೇಕು ಎಂದು? ಸಿಂಧುಳ ಉಸಿರು ಒಂದು ಕ್ಷಣ ಹಾಗೆ ನಿಂತಿತ್ತು. ವಿಕ್ರಮ್ ಮತ್ತೆ ಕೇಳಿದನು. ನಿನಗೆ ನನ್ನ ನೆನಪು ಕಾಡುತ್ತಿಲ್ಲವೇ ಸಿಂಧು? ಇದರಿಂದ ಕೆಲವು ಸೆಕೆಂಡ್ಗಳ ಕಾಲ ಸಂಪೂರ್ಣ ಮೌನವಿತ್ತು. ನಂತರ ಸಿಂಧು ಅತ್ಯಂತ ನಿಧಾನವಾಗಿ ಆಳವಾದ ಧ್ವನಿಯಲ್ಲಿ ಹೇಳಿದಳು. ನೀವು ನನ್ನ ಹೃದಯದ ಬಡಿತ ಶಬ್ದವನ್ನು ಕೇಳಬಲ್ಲಿರಿ, ನನ್ನ ಉಸಿರಾಟದ ಏರಿಳಿತವನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ ಎಂದ ಮೇಲೆ ನಿಮಗೆ ಏನು ಅರ್ಥ ಮಾಡಿಕೊಳ್ಳಬೇಕು ಅನಿಸುತ್ತದೆಯೋ ಅದನ್ನೇ ಅರ್ಥ ಮಾಡಿಕೊಳ್ಳಿ. ಇಷ್ಟನ್ನು ಹೇಳಿ ಅವಳು ಯಾವುದೇ ಮಾತಿಲ್ಲದೆ ತಕ್ಷಣವೇ ಫೋನ್ ಕಟ್ಟು ಮಾಡಿಬಿಟ್ಟಳು. ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಆ ಫೋನನ್ನೇ ನೋಡುತ್ತಾ ನಿಂತಿದ್ದನು. ನಂತರ ಅವನ ತುಟಿಯ ಮೇಲೆ ಅತ್ಯಂತ ಆಳವಾದ ಒಂದು ಸುಂದರ ಮುಗುಳ್ನಗೆ ಮೂಡಿಬಂತು. ಅವನು ತನಗೇ ಹೇಳಿಕೊಂಡನು, ಬಹುಶಃ ಇನ್ನು ಮುಂದೆ ಮನೆಗೆ ಬೇಗನೆ ಮರಳಬೇಕು ಎಂಬ ಆತುರ ಕೇವಲ ಸಮರ್ ಒಬ್ಬನಿಗಾಗಿ ಮಾತ್ರವಲ್ಲ ಅನಿಸುತ್ತದೆ. ಇಂದಿನ ಭಾಗ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಮುದ್ದಾದ ಕಮೆಂಟ್ಗಳಿಗಾಗಿ ನಾನು ಕಾಯುತ್ತಾ ಇರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.